ಅಂಡ್ ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗುವಂಥದ್ದು. ಆಮೇಲೆ ವೆರಿ ಸ್ವೀಟ್ ಗರ್ಲ್ ಅಂತ ಹೇಳ್ಬೋದು. ಸೊ ಅವರ ಜರ್ನಿ ಬಗ್ಗೆ ಅಂದ್ರೆ ನಾವು ಇಂಟ್ರೆಸ್ಟ್ ಇದೆ, ಡೆಫಿನೆಟ್ಲಿ ಇದೆ. ಸೊ ನಿಮ್ಮ ಚಾನಲಲ್ಲೇ ನೋಡೋಣ ಅದು ಹೆಂಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ. ಸೊ ನನಗೆ ಗೊತ್ತಿರೋ ಪ್ರಕಾರ ಎಸ್, ಅವರು ಕಷ್ಟದಿಂದ ಎದ್ದು ಬಂದಿರೋರು ಆ್ಯಂಡ್ ತುಂಬ ಜಾಬ್ ಮಾಡಿರೋರು, ತುಂಬ ಒಂದು ಈ ಉದ್ಯೋಗ ಫೀಲ್ಡಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥದ್ದು. ಎಲ್ಲೆಲ್ಲೂ ಒಂದೊಂದು ಅವರ ಜಾಬನ್ನು ಮಾಡಿ ಅಲ್ಲಿ ಒಂದು ಕಲ್ತ್ಕೊಂಡು ಆಮೇಲೆ ಬೇರೆಯವರಿಗೂ ಕೂಡ ಅದನ್ನು ಹೇಳುವಂಥದ್ದು ಇದೆಯಲ್ಲ, ಅವರು ಅಷ್ಟೇ ಚೆನ್ನಾಗಿ ಸ್ವೀಟಾಗಿ ಹೇಳ್ತಾರೆ. ಸೊ ದಟ್ಸ್ ಅ ವೆರಿ ಫ್ರೆಂಡ್ಲಿ ನೇಚರ್ ಇರೋದ್ರಿಂದ ಎಲ್ರಿಗೂ ಸೆಟ್ ಆಗ್ತಾರೆ ಅವರು. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಬೇಗ ಫ್ರೆಂಡ್ ಆಗ್ತಾರೆ. ಸೊ ಆ ಥರದವಳವಳು. ನಮ್ಮ ಹುಬ್ಬಳ್ಳಿ ಬೆಂಕಿ ಬಗ್ಗೆ ಏನು ಹೇಳ್ತೀರಿ? ತುಂಬ ಒಳ್ಳೆಯವರು ಸರ್. ಯಾಕಂದರೆ ಒಂದು ಒಳ್ಳೆ ಮನಸ್ಸು, ಮೇನ್ ಇರೋದು ಒಳ್ಳೆ ಮನಸ್ಸು. ಆ ಒಳ್ಳೆ ಮನಸ್ಸಿನಿಂದ ಅವರು ಮಾಡೋ ಶೋಗಳೆಲ್ಲ ಒಳ್ಳೆಯದಾಗೇ ಬರ್ತಾ ಇದೆ. ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ, ಒಳ್ಳೆ ಕಂಟೆಂಟನ್ನು ಕೊಡ್ತಾ ಇದ್ದಾರೆ ನಮ್ಮ ಹುಬ್ಬಳ್ಳಿ ಜನಕ್ಕೆ. ದೇವರು ಅವ್ರಿಗೆ ಇದೇ ಥರ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ತೇನೆ ಸರ್ ನಾನು ಅದನ್ನು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ವೆಲ್ಕಮ್ ಬ್ಯಾಕ್ ಟು ದ ಶೋ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ಇದು ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಆರ್ಜೆ ಅಂಕಿತಾ ನಿಮ್ಮ ಜೊತೆ ಆನ್ ನಮಸ್ಕಾರ ಹುಬ್ಬಳ್ಳಿ ಧಾರವಾಡ. ಅಂಡ್ ಇಟ್ ಇಸ್ ಟೈಮ್ ಟು ನೋ ನಮ್ಮ ಕರ್ನಾಟಕದ ಹವಾಮಾನ ವರದಿ. ರೈಟ್ ನಾವು ವೀಕೆಂಡ್ ಐತಿ, ಎಲ್ಲರೂ ಅಡ್ಡಾಡಕ್ ಹೋಗೋಣ ಅನ್ನುವಂಥ ಪ್ಲಾನ್ ಮಾಡತ್ತಿದ್ರ. ಕೋಸ್ಟಲ್ ಕರ್ನಾಟಕ ಹೋಗಕ್ ಹೋಗ್ಬೇಡ್ರಿ, ಯಾಕಂತಂದ್ರ ಹೆವಿ ಅಲ್ಲ, ಎಕ್ಸ್ಟ್ರೀಮ್ಲಿ ಹೆವಿ ರೈನ್ಫಾಲ್ ಐತಿ ಅಂತ ಹೇಳ್ಯಾರ. ಹಂಗ ನಮ್ಮ ನಾರ್ತ್ ಇಂಟೀರಿಯರ್ ಕರ್ನಾಟಕ ಒಳಗ ಸದ್ಯಕ್ಕ ಹೆವಿ ರೈನ್ಫಾಲ್ ಐತಿ. ಹಾಗಾಗಿ ಮನೆಯಿಂದ ಹೊರ ಹೊಂಟಿರಿ, ಎಲ್ಲೋ ಹೋಗಾತಿರಪ್ಪ ಅಂತಂದ್ರ ಅಂಬ್ರೆಲಾ, ಜಾಕೆಟ್, ಆಮೇಲೆ ರೈನ್ ಕೋಟ್ ಅನ್ನ ತಗೊಂಡ್ ಹೋಗೋದು ಮರಿಬೇಡ್ರಿ. ಅಂಡ್ ಎಲ್ಲಿ ತಗೊಂಡ್ ಹೋಗಿರ್ತೀರಿ ಅಲ್ಲಿಂದ ವಾಪಸ್ ತಗೊಂಡ್ ಬರೋದನ್ನು ಮರ್ಯಾಕ್ ಹೋಗ್ಬೇಡ್ರಿ. ಸಿಮಿಲರ್ಲಿ ಸೌತ್ ಇಂಟೀರಿಯರ್ ಬ್ಯಾಂಗ್ಳೂರ್ ಒಳಗೂ ಹೆವಿ ರೈನ್ಫಾಲ್ ಐತಿ. ಇನ್ನೊಂದು ಮಾತು ಹೇಳ್ತೀನಿ, ಚಪ್ಲಿ ಬೂಟ್ ಏನ್ ಹಾಕೊಳತ್ತೀರಿ ಒಂದ್ ಸ್ವಲ್ಪ ಜಾಕಿ ಆಗಿರ್ರಿ. ಯಾಕಂತಂದ್ರ ಕಾಲು ಜಾರು ವಯಸ್ಸಿದ್ದಿಲ್ಲ ಅಂತಂದ್ರು ಕಾಲ್ ಜಾರು ಸೀಸನ್ ಪಕ್ಕ ಐತಿ. ಸ್ಟೇ ಟ್ಯೂನ್ಡ್, ಎಲ್ಲೂ ಹೋಗ್ಬೇಡ್ರಿ. ನೆಕ್ಸ್ಟ್ ನಾನು ನಿಮ್ ಸಂಬಂಧ ಪ್ಲೇ ಮಾಡತೀನಿ ಸಂಜಿತ್ ಹೆಗ್ಡೆ ಅವರ ವಾಯ್ಸ್ನಾಗ. ವೀಕ್ಷಕರ, ನೀವು ಕೇಳಿರ್ತೀರಿ ಬೆಳಿಗ್ಗೆ 93.5 ಅಲ್ಲಿ ಬೆಳಿಗ್ಗೆ 7 ಗಂಟೆ ಬಂತು ಅಂದ್ರೆ ಪಟ್ ಪಟ್ ಪಟಾಕಿ ಚಟ್ ಚಟ್ ಚಟಾಕಿ ಅಂತ ಅಳ್ಳೋರ್ದಂಗೆ ಮಾತಾಡ್ತಾರಪ್ಪ. ಮಾತಾಡೋದು ಒಂದು ಕಲೆ ಅಂತ ನಿಮ್ಮನ್ನ ನೋಡಿದ ಮೇಲೆ ಗೊತ್ತಾಗಿದ್ರಿ ನನಗೆ. ಸಣ್ಣವರಿದ್ದಾಗ ಬಾಯಿ ಹೊಡಿತದೆ ಎಷ್ಟು ಮಾತಾಡ್ತಿ ಅಂತಿದ್ರು. ಬಟ್ ಮೇ ಬಿ ಅದ ಯೂಸ್ಫುಲ್ ಆತ ಅನಿಸ್ತದೆ ಇವತ್ತು. ಈ ಒಂದು ವರ್ಲ್ಡ್ ಒಳಗೆ ಮಾತಾಡ್ಲಿಲ್ಲ ಅಂತಂದ್ರೆ ನಡೆಯಂಗಿಲ್ಲ. ಸೊ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಬಟ್ ಎಸ್ ಭಾಳ ಚಂದ ಮಾತಾಡ್ತೀರಿ, ಅದು ಭಾಳ ಮಸ್ತ್ ನೋಡ್ರಿ. ಇದು ನಿಮ್ಮ ಜಗತ್ತಾ? ಓಕೆ, ಹಾಂ, ಮಸ್ತ್ ಮಜಾ ಮಾಡಿ ಅದೇ ನಮ್ದು ಏನಿದ್ರು. ಇಲ್ಲಿ ನಮ್ಮ ಅದ್ಭುತ ಮೇರು ನಟರ ಎಸ್, ನಮ್ಮ ಕನ್ನಡ ಚಿತ್ರರಂಗನೇ ಇಲ್ಲಿದೆ ಅಂತ ಹೇಳ್ಬೋದು ನಾವು ಆಕ್ಚುಲಿ. ಅಲ್ರಿ? ಸೊ ಎಂಟೈರ್ ಆಕ್ಟರ್ಸ್ ಫ್ರಮ್ ಆಲ್ ದ ಎರಾಸ್ ಆಕ್ಚುಲಿ, ಲೈಕ್ ರೈಟ್ ಫ್ರಮ್ ಅಪ್ಪಾಜಿ ಎಲ್ಲರೂ ಇದ್ದಾರೆ ಅಲ್ಲ. ಮಧ್ಯೆ ನಡೆಸ್ತಾ ಇದ್ದಾರೆ. ಜಟಕಾ ಬಂಡಿ ಓಡಿಸೋದೆ ಬದುಕು ಜಟಕಾ ಬಂಡಿ. ಅವ್ರು ಹೇಳಿರೋ ಮಾತು ಇನ್ನೂವರೆಗೂ ಲೈಕ್ ಇಟ್ಸ್ ಫ್ರೆಶ್ ಅನ್ಸುತ್ತೆ. ಬದುಕು ಜಟ್ಕಾ ಬಂಡಿನೇ ಆಕ್ಚುಲಿ. ಆ ಜಟ್ಕಾ ಬಂಡಿ ಜಟ್ಕಾನು ಬಹಳ ಇರ್ತಾವ ಆಕ್ಚುಲಿ. ಬಟ್ ಅವೆಲ್ಲ ತಡ್ಕೊಂಡೇ ಆಕ್ಚುಲಿ ಲೈಫ್ ಮುಂದೆ ಹೋಗೋದು. ಹೌ ಐ ಫೀಲ್. ಸೊ ದಿಸ್ ಇಸ್ ಅವರ್ ಆಫೀಸ್ ಹುಬ್ಬಳ್ಳಿ ಒಳಗ. ಹುಬ್ಬಳ್ಳಿ ಒಳಗೆ ಇದು ಇದು ಇಲ್ಲಿ ಏನ್ ನಡೀತದೆ? ಇಷ್ಟು ಜನ ಬರ್ತಾರ ಈಗ ಇಲ್ಲಿ? ಎಸ್, IT ಟೀಮ್ ಅಲ್ಲಿ 2 ಜನ ಇದ್ದಾರೆ, ಸೇಲ್ಸ್ ಟೀಮ್ ಐತಿ, ಅಂಡ್ ನಮ್ದು ಪ್ರೋಗ್ರಾಮಿಂಗ್ ಟೀಮ್ ಅಂತೀವಿ, ಲೈಕ್ RJs, ಪ್ರೊಮೋ ಪ್ರೊಡ್ಯೂಸರ್ಸ್ ಇರ್ತಾರ. ಸೊ ನಮ್ದೊಂದು ಪ್ರೋಗ್ರಾಮಿಂಗ್ ಟೀಮ್ ಐತಿ, ಸ್ಟೇಷನ್ ಹೆಡ್ ಇದಾರೆ ಶೋಭಿತ್ ಶೆಟ್ಟಿ ಅಂತ, HR ಅಡ್ಮಿನ್ ಇದಾರ. ಸೊ ವಿ ಹ್ಯಾವ್ ಅ ಫುಲ್ ಫ್ಲೆಜ್ಡ್ ಟೀಮ್. ನಾವೇನು ಸುಮ್ಮನೆ ನಿಮ್ಮ ಧ್ವನಿ ಕೇಳ್ತೀವಲ್ಲ, ಏನು ಇಷ್ಟು ದೊಡ್ಡ ಆಫೀಸ್ ಇರುತ್ತಂತ ನಮ್ಮ ಕಲ್ಪನೆ ಇಲ್ರಪ್ಪ ಇಲ್ಲಿ. ಸೊ ಇಟ್ಸ್ ಎ ಹ್ಯೂಜ್, ಇದು ಎಲ್ಲಾರ್ದು ಒಂದು ಏನಂತಾರ ಎಲ್ಲರೂ ಸೇರಿ ಮಾಡುವಂತ ಒಂದು ಕೆಲಸ ಇದು. ಸೊ ಮೇ ಬಿ ನಾವು ಒಂಥರ RJs ಆರ್ ದ ಫೇಸ್ ಅಂತ ಹೇಳ್ಬೋದು, ಬಟ್ ಅದ್ರ ಹಿಂದೆ ಇಷ್ಟೆಲ್ಲ ಜನ ಇರ್ತಾರೆ. ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ನಾವು ಬೆಳಗ್ಗೆ ಜಲ್ದಿ ಬರ್ತೀವಿ, ಸೊ ಸೆಕ್ಯೂರಿಟಿ ಆಗಿರ್ಬೋದು, ಸೊ ಎವ್ರಿಬಡಿ ಮ್ಯಾಟರ್ಸ್. ನಮ್ಗೆ ಏನೇ ಪ್ರಾಬ್ಲಮ್ ಇದ್ರು ನಮ್ಮ ಸ್ಟೇಷನ್ ಹೆಡ್ ಇರ್ತಾರೆ, ಇಲ್ಲ ನಮ್ಮ ಅಡ್ಮಿನ್ ಇರ್ತಾರೆ, HR ಇರ್ತಾರೆ. ಸೊ ವಿ ಆಲ್ ವರ್ಕ್ ಟುಗೆದರ್, ಇಟ್ಸ್ ಅ ಟೀಮ್ ವರ್ಕ್. ಸೂಪರ್. ಇವು ಏನ್ ತರಂಗಗಳಂತ ಹೇಳ್ಬೋದಾ? ಹೌದು ಹೌದು, ದೇ ಆರ್ ಲೈಕ್ ಫ್ರೀಕ್ವೆನ್ಸೀಸ್. ಸೊ ನಮ್ಮ ಫ್ರೀಕ್ವೆನ್ಸಿ ಇಸ್ 93.5. ಓಕೆ. ಯಾವಾಗಲೂ ನನಗೆ ರೇಡಿಯೋ ಅಂದ್ರೆ ಒಂದು ನೆನಪಾಗತ್ತೆ ರೀ. ಅವಾಗ ಏನೇ ಇರಲಿಲ್ಲಲ್ಲ ನಮ್ಗೆ. ಹೌದು. ಅವು ಕೇಳಕ್ಕೆ ಎಲ್ಲಿ ಹೋದ್ರು ನಮ್ಮ ಜೊತೆಗೆ ಅವು. ನಮ್ಮ ಇದ್ರಾಗ ನೀವು ನೋಡಿರ್ತೀರಿ, ಹಳ್ಳ್ಯಾಗ ಜಾಸ್ತಿ ದೊಡ್ಡ ಕೊಬ್ಬರಿ ಎಣ್ಣೆ ಹಾಕೊಂಡು ತಲೆ ಬಾಚ್ಕೊಂಡು ಅವ HMT ವಾಚ್ ಕಟ್ಕೊಂಡು ಹಿಂಗೆ ಹೊಂಟ್ಬಿಡವ ಅಂದ್ರೆ ಭಾರಿ ಅದು ಅಂತವ. ಟ್ರೂ. ಏನೋ ಒಂದು ಫೀಲ್ ಅವಂಗ. ಆಮೇಲೆ ಹಿಂಗೆ ಇಟ್ಕೊಂಡು ಹೊಂಟ್ಬಿಡೋದು. ಎಷ್ಟು ಆ ಕಾಲ ಟ್ರಾನ್ಸಿಸ್ಟರ್ ಐ ಥಿಂಕ್
ರೇಡಿಯೋ ವಿತ್ ಟೈಮ್ ಚೇಂಜ್ ಆಗಿದೆ, ಆ ಒಂದು ಪ್ರಾಡಕ್ಟ್ ಚೇಂಜ್ ಆಗಿರ್ಬೋದು, ಬಟ್ ಅದ್ರದೊಂದು ಫೀಲ್ ಚೇಂಜ್ ಆಗಿಲ್ಲ ಇವತ್ತುವರೆಗೆ. ಅಂಡ್ ರೇಡಿಯೋ ಇಸ್ ಕೈಂಡ್ ಆಫ್ ಅ ಫ್ರೆಂಡ್. ನಾವ್ ಯಾವತ್ತೂ ಹೇಳ್ತೀವಿ ರೇಡಿಯೋ ಒಂದ್ ಫ್ರೆಂಡ್ ಇದ್ದಂಗ. ಲೈಕ್ ನೀವ್ ಏನೇ ಕೆಲಸ ಮಾಡ್ತಿರ್ತೀರಿ ಬಟ್ ಬ್ಯಾಕ್ ಗ್ರೌಂಡ್ ನಾಗ ನಾವ್ ಇರ್ತೀವಿ. ಸೊ ನಿಮ್ ಮನಸ್ನಾಗ ಏನ್ರಿ ಇದ್ರ ನಾ ಯಾವತ್ತೂ ಹೇಳ್ತೀವಿ ಏನ್ರಿ ಶೇರ್ ಮಾಡ್ಕೋಬೇಕಿತ್ತು, ಹೇಳ್ಬೇಕಿತ್ತು, ಕೇಳ್ಬೇಕಿತ್ತು, ಮಾತಾಡ್ಬೇಕಿತ್ತಪ್ಪ ಅಂತ ನಾವಿದೀವಿ. ಸೊ ಲಾಟ್ ಆಫ್ ಟೈಮ್ಸ್ ಡ್ಯೂರಿಂಗ್ ಕೋವಿಡ್ ಅಕಸ್ಮಾತ್ ಆಗಿ ಹೇಳ್ಬೇಕಂತಂದ್ರೆ ಬಹಳ ಜನ ಮನಸ್ನಾಗ ಇದ್ದಿದ್ದನ್ನ ಶೇರ್ ಮಾಡ್ಕೊಂಡ್ರು, ಅವ್ರ ಸ್ಟೋರೀಸ್ ಅನ್ನ ಶೇರ್ ಮಾಡ್ಕೊಂಡ್ರು. ಬೆಡ್ ಸಿಗಾತಿಲ್ಲ, ಪ್ಲೇಟ್ಲೆಟ್ ಸಿಗಾತಿಲ್ಲ, ಆಕ್ಸಿಜನ್ ಸಿಲಿಂಡರ್ ಸಿಗಾಕತ್ತಿಲ್ಲ, ಊಟ ಇಲ್ಲ, ಎಲ್ಲೋ ಸಿಕ್ಕಾಕೊಂಡಿವಿ, ಎವ್ರಿಥಿಂಗ್ ಅವ್ರು ನಮ್ ತನಕ ಮುಟ್ಟಿಸಿದ್ರು. ಅಂಡ್ ವಿ ಮೇಡ್ ಶೋರ್ ದಟ್ ನಾವು ಅದನ್ನ ಅಥಾರಿಟೀಸ್ ತನಕ ಮುಟ್ಟಿಸ್ತೀವಿ. ಇಲ್ಲ ನಮ್ಮ ಕೈಲಿ ಏನಾಗ್ತದೆ ಅದನ್ನ ನಾವು ಮಾಡ್ತೀವಿ. ಅಂಡ್ ಐ ಹ್ಯಾವ್ ಟು ಸೇ ಈ ಒಂದು ರೇಡಿಯೋ ಮುಖಾಂತರ ಬಹಳ ಜನ ಆ ಟೈಮ್ನಾಗ ಸೇರ್ಕೊಂಡ್ರು. ಅಂಡ್ ಬಹಳ ಮಂದಿಗೆ ಅವಾಗ ಹೆಲ್ಪ್ ಆಯ್ತು ಬಿಕಾಸ್ ಆಫ್ ರೇಡಿಯೋ. ಬಿಕಾಸ್ ವಿ ವೇರ್ ದೇರ್, ನಾವು ಪ್ರತಿಯೊಂದು ಮಾಹಿತಿನ ಕೊಡ್ತಿದ್ವಿ, ಎಲ್ಲೇನ್ ನಡಿಲಿಗತ್ತದ ಏನಿಲ್ಲ. ಅವಾಗ ಯಾವುದೇ ರೀತಿಯ ಎಂಟರ್ಟೈನ್ಮೆಂಟ್ ಇದ್ದಿದ್ದಿಲ್ಲ, ಎಲ್ಲರೂ ನೆಗೆಟಿವ್ ಆಗ್ಲಿಕತ್ತಿದ್ರು. ಸೊ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋದಕ್ಕೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಅಂತ ನನಗೆ ಅನಿಸ್ತದ. ಆಲ್ಸೋ ವೆನ್ ಫ್ಲಡ್ಸ್ ಹ್ಯಾಪನ್, ಹುಬ್ಳಿ ಧಾರವಾಡ ಫ್ಲಡ್ ಆಗ್ತಾವ ಅಂತ ನಾವು ಮೊದ್ಲು ಅನ್ಕೊಂಡಿದ್ದಿಲ್ಲ ಯಾರು, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಹ್ಯಾಪನ್ಡ್ ಒನ್ಸ್ ಅಪಾನ್ ಅ ಟೈಮ್. ಅಂಡ್ ಆ ಒಂದು ಸಮಯದೊಳಗ ಐ ಥಿಂಕ್ ಅವಾಗ ಸಹಿತ ರೇಡಿಯೋ ಕೇಳಿ ಬಹಳ ಜನ ಹೆಲ್ಪ್ ಮಾಡಿದ್ರು. ಸೊ ಐ ಥಿಂಕ್ ಬರೀ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ, ಗೋಕಾಕ್ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಇಲ್ಕಲ್, ಅಲ್ಲೆಲ್ಲಾ ಕಡೆನೂ ನಾವು ಕಳಿಸೇವಿ ಆ ಒಂದು ಸಮಯದೊಳಗ, ಲೈಕ್ ರಿಲೀಫ್ ಮಟೀರಿಯಲ್ ಅನ್ನ. ಸೊ ಆ ರೇಂಜ್ ನಮ್ ಹುಬ್ಳಿ ಧಾರವಾಡ ಜನ ಆ ಟೈಮ್ನಾಗ ಹೆಲ್ಪ್ ಮಾಡಿದ್ರು. ನನಗೆ ರೇಡಿಯೋ ಅಂದ ತಕ್ಷಣ ಇವತ್ತು ಕೂಡ ಒಂದು ಕುತೂಹಲ ಇದೆ. ನಾವು ಇನ್ನೊಂದು ಡ್ರೈವ್ ಮಾಡ್ತಿರ್ಲಿ, ಆರಾಮಾಗಿ ಸಿಂಗಲ್ ಆಗಿ ಎಲ್ಗೆ ಹೋಗ್ತಾ ಇರ್ಲಿ, ಒಂದು ಫೀಲ್ ಕೊಡುತ್ತೆ ನೋಡ್ರಿ. ಅದ್ರಾಗ ನಿಮ್ಮ ಮಾತು ಬಂದ್ರಂತೂ ಯಾನ್ ಬೇಸರ ಆಗಿದ್ರೆ ಎದ್ದು ಕುತ್ಕೊಂಡ್ಬಿಡು, ಹಂಗೆ ಮಾತಾಡ್ತೀರಿ. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಒಂದ್ ಫ್ರೆಂಡ್ ಅಂತ ಅಂದಾಗ ಅವ್ರಿಗೆ ಚಲೋ ಫೀಲ್ ಮಾಡ್ಸೋದು ನಮಗ್ ಚಲೋ ಫೀಲ್ ಆಗ್ತದೆ. ಸೊ ಈಗ ನನ್ನ ಫ್ರೆಂಡ್ ಏನೋ ಬೇಜಾರ್ನಾಗ ಇರ್ತಾರ ಅಂತ ಇಟ್ಕೋರಿ, ಸೊ ನಾನ್ ಏನ್ ಮಾಡ್ತೀನಿ, ಅವ್ರಿಗೆ ಚೇರ್ ಅಪ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಎವ್ರಿ ಮಾರ್ನಿಂಗ್ ಐ ಡೂ ದಾಟ್. ಸೊ ಲೈಫ್ ಇಸ್ ಆಲ್ ಅಬೌಟ್ ಇನ್ನೊಬ್ರಿಗೆ ಸ್ಮೈಲ್ ಮಾಡಿಸೋದು ಅಥವಾ ಇನ್ನೊಬ್ರಿಗೆ ಒಂದ್ ಸ್ವಲ್ಪ ಖುಷಿ ಕೊಡ್ಬೇಕು. ಅಂಡ್ ನನ್ನಿಂದ ಇನ್ನೊಬ್ರಿಗೆ ಸಿಗ್ಲಿಕ್ಕತ್ತದ ಅಂತಂದ್ರೆ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಬೆಳಿಗ್ಗೆ ಬಂದ್ರೆ ಬರೀ ಅಳಿಸ್ತೀನಿ, ಇವ್ರು ಬೆಳಿಗ್ಗೆ ಬಂದ್ರೆ ಬರೀ ನಗಿಸ್ತಾರ, ಇಬ್ರು ಸೇರಿವಿ. ಆಮೇಲೆ ನಂದಂತೂ ಇವತ್ತೇನು ಕೆಲಸ ಇಲ್ರಿ, ಯಾಕಂದ್ರೆ ಅದ್ಭುತ ಇರುವಾಗ ನಾನು ಕಾಂಪಿಟೇಷನ್ ಅಂತೂ ಕೊಡಕ್ ಆಗಂಗಿಲ್ಲ ಇವ್ರಿಗೆ, ಸುಮ್ ಕೇಳಿಸ್ಕೊಂತೀನಿ ಅಷ್ಟೇ ನಾನು ಇವತ್ತು. ಮಾತಿನ ಒಂದು ಒಡ್ಡು ಬಿಸಿ ಫುಲ್ ಗಿರ್ಮಿಟ್ ಆಗ್ಲಿಕ್ಕತ್ತದ ಇವತ್ತು. ಬಹಳ ಮಾತವ, ಅವ್ರ ಕಡೆನೂ ಅವ, ನಮ್ ಕಡೆನೂ ಅವ. ಸೊ ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಹುಬ್ಬಳ್ಳಿ ಧಾರವಾಡನಾಗ ಐಡೆಂಟಿಫೈ ಮಾಡಿ ನೀವು ನನ್ನ ಸಂಬಂಧ ಬಂದ್ರಿ, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಇದ್ರ ಮೂಲಕ ಒಬ್ಬರನ್ನ ನಾನು ನೆನ್ಸ್ಕೊತೀನಿ, ನಮ್ಮ ರವಿರಾಜ್ ಅಂತಿದ್ದಾನೆ ಕ್ಯಾಮ್ರಾಮನ್, ನಿಮ್ ಸಿಕ್ಕಾಪಟ್ಟಿ ಹುಚ್ಚವ. ನಿಮ್ಗ ಈಗ ಸಿಗ್ನಲ್ ಯಾವಾಗ ಸಿಗುತ್ತಂತ ನೋಡ್ತಿರ್ತಾನೆ. ನಾವು ಬೆಂಗಳೂರಿಗೆ ಬಂದ ತಕ್ಷಣ ಮೇಡಮ್ ಅವ್ರು ಬಂದ್ರು ಬೆಳಿಗ್ಗೆ, ಸರ ಕೇಳ್ಕೊಡ್ರಿ, ಒಂದು ಫೀಲ್ ನಮ್ಗೆ. ಹಂಗಾಗಿ ಅವನಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ನನ್ನ ಕಡೆಯಿಂದನು. ಇದು ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ ಕೂಡ ಅವರೇ ಕಾರಣ, ಸಾರ್ ಇವ್ರನ್ನ ಬಿಡಬಾರ್ದು ಹುಡುಕಿ ಅಂತ. ಆಗನಪ್ಪ ಅಂತ ಹೇಳ್ಬಿಟ್ಟು ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಡ ವೀಣಾ ಅವ್ರಿಗೆ. ಹೌದು ಹೌದು ಅಲ್ವಾ, ಅವ್ರು ನನಗೆ ಇನ್ಸ್ಟಾಗ್ರಾಮ್ನಾಗ ಕಾಂಟ್ಯಾಕ್ಟ್ ಮಾಡಿ ನನ್ನ ಜೊತೆ ಮಾತಾಡಿ ನಂಬರ್ ಅನ್ನ ಶೇರ್ ಮಾಡ್ಕೊಂಡ್ರು. ಸೊ ಐ ಥಿಂಕ್ ಅವ್ರಿಗೂ ನಾನೊಂದು ಥ್ಯಾಂಕ್ಸ್ ಹೇಳ್ಬೇಕು. ನಾನು ಸ್ಟಾರ್ಟಿಂಗ್ ವಾಸ್ ಲೈಕ್, ನಾನು ಇಂಟರ್ವ್ಯೂ ಮಾಡ್ತಾರ, ನಾನು ಯಾಕೆ ಇಲ್ಲ ಹುಬ್ಳಿ ಧಾರವಾಡನಾಗ ನಿಮ್ಮನ್ನ ಮೀಟ್ ಆಗ್ಬೇಕು ಅನ್ಕೊಂಡಾರ. ಐ ವಾಸ್ ಲೈಕ್ ರಿಯಲಿ ಹ್ಯಾಪಿ. ಇಲ್ಲ, ನಾನು ಅವ್ರಿಗೆ ಹೇಳಿದ್ದೆ ಒಂದು ಮಾತು, ಸುಮಾರು ಹಿಂಗೆ ಮಾತಾಡ್ತಾ ಇರ್ತೀನಿ. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಹಾಗಾಗಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಅದ್ಭುತವಾದ್ದು. ನನ್ನನ್ನು ನನ್ಗೆ ಅವ್ರಿಗೆ ಹಿಂಗೆ ಮಾತುಕತೆ ನಡೀಬೇಕಾದ್ರೆ ನಂಗೆ ಅಂಕಿತ್ ಅವ್ರದ್ದು ಕಾಂಟ್ಯಾಕ್ಟ್ ಬೇಕಲ್ಲ ಅಂತಂದೆ. ನನ್ನ ಹತ್ರ ಇಲ್ಲ, ಟ್ರೈ ಮಾಡ್ತೀನಿ ತಡ್ರಿ ಅಂತ ಮಾಡಿ ಪಾಪ ಏನೇನೋ ಮಾಡಿ ನನಗೆ ಇಮಿಡಿಯೇಟ್ ನಂಬರ್ ಕಳಿಸೇ ಬಿಟ್ರು. ಫೋನ್ ಮಾಡೇ ಬಿಟ್ಟೆ. ಅದ್ಭುತ ಏನಂದ್ರೆ ನೀವು ಒಪ್ಪೇ ಬಿಟ್ರಲ್ಲ. ನಮಗ್ ಮಾತಾಡೋದು ಯಾರೇ ಮಾತಾಡ್ತಾರ ಅನ್ಕೊಳ್ಳಿ ನಮಗೆ ಬಹಳ ಜಾಸ್ತಿ ಖುಷಿ ಆಗ್ಬಿಡ್ತದೆ. ಅದ್ರಾಗ ನನಗಂತೂ ಮಾತಾಡೋದಂದ್ರ ಒಂದು ಖುಷಿ. ಆಕ್ಚುಲಿ ನಿಜ ಹೇಳ್ಬೇಕಂತಂದ್ರ ನಾನು ಸಣ್ಣಕಿದಾಗ ನನಗೆ ಬಹಳ ಜಾಸ್ತಿ ಸ್ಟೇಜ್ ಫಿಯರ್ ಇತ್ತು. ನಾನು ಸ್ಟೇಜೇ ಹತ್ತಿಲ್ಲ ಸಣ್ಣಕಿದಾಗ. ಅಷ್ಟು ಹೆದರ್ಕಿ ನನಗೆ, ಮಂದಿ ಮುಂದೆ ಮಾತಾಡಕ್ ಆಗಂಗಿಲ್ಲ. ಫ್ಯಾಮಿಲಿ ಫಂಕ್ಷನ್ಸ್ನಾಗ ಹೋದ್ರು ನನ್ನಷ್ಟಕ್ಕೆ ನಾ ಇರ್ತಿದ್ದೆ. ಬಟ್ ಮನಿಯೊಳಗೆ ನಮ್ಮ ಏರಿಯಾನಾಗೆಲ್ಲ ನಾನ ಡಾನ್, ನಾನ ದೊಡ್ಡಕಿ, ನನ್ ಮಾತು ಎಲ್ಲಾರು ಕೇಳ್ಬೇಕು, ದಟ್ ಕೈಂಡ್ ಆಫ್. ನಮ್ಮ ಅಮ್ಮ ಭಾಳ ಕೆಟ್ಟ ಅನಿಸ್ತೈತಿ, ಏನ್ಪಾ ನನ್ ಮಗಳಿಗೆ ಎಲ್ಲಾರು ಡಾನ್ ಅಂತಾರಲ್ಲ ಅಂತೇಳಿ. ಸೊ ನನ್ ಮಾತಿಗೆ ನನಗ್ ಡಾನ್ ಅನ್ನೋದು ಎಲ್ಲಾರ್ಗು ಒಂದು ಅಕ್ಕ ಅಕ್ಕ ಅಂತ ಹೇಳಿ ನೋಡ್ತಾರೆ. ಅಂಡ್ ಐ ಥಿಂಕ್ ಇನ್ನೂ ತನಕ ಒಂದು ಅಕ್ಕ ಅನ್ನುವಂತ ವರ್ಡ್ ನನ್ನ ಜೊತೆ ಕಂಟಿನ್ಯೂ ಆಗಿದೆ. ನನ್ನ ಎಲ್ಲಾ ಲಿಸ್ನರ್ಸ್ ನನಗೆ ಅಕ್ಕ ಅಂತಾನೆ ಕರೀತಾರ. ಸೊ ಐ ಹ್ಯಾವ್ ಟು ಸೇ ದಟ್ ಯುನೋ, ಬರೀ ರೇಡಿಯೋ ಒಂದು ಸಿಸ್ಟಮ್ ಅವ್ರ ಮನೆಯೊಳಗೆ ಜಾಗ ಕೊಟ್ಟಿಲ್ಲ ಜನ, ಅವ್ರ ಮನಸ್ಸೊಳಗ ನಮಗೆಲ್ಲ ಜಾಗ ಕೊಟ್ಟಾರ. ಸೊ ನಾವು ಒಂಥರ ಅವ್ರ ಫ್ಯಾಮಿಲಿ ಇದ್ದಂಗ. ನಾನು ನೋಡ್ತೀನಿ, ಬಂದ್ ಹೇಳ್ತಾರ ಫಸ್ಟ್ ನಮ್ ಮಾರ್ನಿಂಗ್ ಸ್ಟಾರ್ಟ್ ಆಗೋದನ್ನ ನಿಮ್ಮಿಂದ ಅಂತ ಹೇಳಿ. ಸೊ ಐ ಫೀಲ್ ವೆರಿ ನೈಸ್. ಎಲ್ಲರೂ ಮುಂಜಾನೆ ಚಹಾ ಕುಡಿಬೇಕಾದ್ರೆ ನನ್ನ ವಾಚ್ ಕೇಳ್ತಾರಲ್ಲ, ಸೊ ಅದೊಂದೇನೋ ಬೇರೆ ಫೀಲಿಂಗ್. ಸೊ ಇಟ್ ಗಿವ್ಸ್ ಮೀ ಅ ಲಾಟ್ ಆಫ್ ಹ್ಯಾಪಿನೆಸ್. ಅಂಡ್
ಯಾ ನಮ್ಮ ಮನ್ಯಾಗ ಇನ್ನೂ ತನಕ ಅಂತಾರೆ ನೀ ಇಷ್ಟು ಮಾತಾಡ್ತಿ RJ ಆಗ್ತಿ ಅಂತ ಹೇಳಿ ಯಾವತ್ತೂ ಅನ್ಕೊಂಡಿದ್ದಿದ್ದಿಲ್ಲ ಅಂತ. ಬಟ್ ನಾ ಸಣ್ಣಗಿದಾಗ ಆಕ್ಚುಲಿ ನನಗೆ ರೈಲ್ವೆ ಅನೌನ್ಸರ್ ಆಗ್ಬೇಕನ್ನುವಂತ ಆಸೆ ಇತ್ತು. So like मुंबई से आने वाली चालुक्य एक्सप्रेस कुछ ही समय पे प्लेटफॉर्म नंबर 2 पर आ रही है. ನಾ ಮನೆಯೊಳಗೆ ಇದನ್ನೆಲ್ಲ ಮಾಡಿ ಟೇಪ್ ರೆಕಾರ್ಡರ್ನಾಗ ರೆಕಾರ್ಡ್ ಮಾಡ್ತಿದ್ದೆ. ಬಟ್ ದೆನ್ ನನಗೆ ಗೊತ್ತಾಯ್ತು ಅದು ಆಲ್ರೆಡಿ ರೆಕಾರ್ಡೆಡ್ ಇರ್ತದೆ ಅಂತ ಹೇಳಿ. ಸೊ ಹಾರ್ಟ್ ಎಲ್ಲ ಟಳ್ ಅಂದ್ಬಿಡ್ತಂದಪ್ಪ ಏನು ಮಾಡಬೇಕು ಅಂತ. ದೆನ್ ವೆರಿ ಸ್ವೀಟ್ ಆಕ್ಸಿಡೆಂಟ್ ಅಂತ ಹೇಳ್ಬೋದು ನಾನು RJ ಆಗಿದ್ದು. ಬಿಕಾಸ್ ಫ್ರಮ್ ಟೀಚಿಂಗ್ ಫೀಲ್ಡ್ ಟು ಬಿಕಮಿಂಗ್ ಎನ್ RJ ಅದೊಂದು ಜರ್ನಿನೇ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು. ನನಗೆ ಒಂದು ಬಹಳ ಇಷ್ಟ ಆಗೋದು ಏನಂದ್ರೆ ನೀವು ನಾನು ಕೇಳ್ತಿದ್ದೆ ಮಾತನ್ನು ಕೂಡ ಅದ್ರ ಆ ಮಾತನ್ನು ನಂಬಿ ಬದುಕು ಕಟ್ಕೋಬಹುದು, ಮಾರಬಹುದು, ಅದನ್ನು ನಾನು ಸೇಲ್ ಮಾಡ್ಬೋದು, ನನ್ನ ಧ್ವನಿನ ನನಗೆ ಭಾಳ ಅಂದರೆ ಮನುಷ್ಯ ಎದುರಾಗ ಅವ ಶಾಣೆ ಇರ್ತಾನ, ಹೌದು, ಅದನ್ನು ಒಪ್ಕೊಂಡ್ಬಿಟ್ರೆ ಸಾಕು ಮಸ್ತ್ ಅಕ್ಕನ ಅನ್ನೋದು ನೀವು ಉದಾಹರಣೆ. ಥ್ಯಾಂಕ್ ಯು. ಆಕ್ಚುಲಿ ನಮ್ಮ ಮನೆಯೊಳಗೂ ಅಂತಾರ ದಟ್ ಏನೋ ಇದ್ರೊಳಗೆ ನೀ ಮುಂದೆ ಹೋಗ್ತೀವಿ ಅಂತ ಅನ್ಕೊಂಡಿದ್ದಿಲ್ಲ. ಬಿಕಾಸ್ ಮಾತನ್ನ ಭಾಳ ಮಾತಾಡ್ತೇನೆ ಆಕ್ಚುಲಿ. ನನಗೆ ಮಾತಾಡೋದು ನಮ್ಮ ಅಮ್ಮ ಅಂತಾರೆ ನಿನಗೆ ಕಾಡ್ನ ಬಿಟ್ರೆ ನೀ ಗಿಡದ ಜೊತೆನೂ ಮಾತಾಡ್ತಿ ಅಂತ. ಐ ಹ್ಯಾವ್ ಡನ್ ದ್ಯಾಟ್ ಆಲ್ಸೋ. ಕೆಲವೊಂದ್ಸಲ ಫೀಲಿಂಗ್ಸ್ ಹೇಳ್ಕೊಳಕ್ ಯಾರಿಲ್ಲಪ್ಪ. ನಮ್ ಗುಲಾಬಿ ಹೂವಿನ ಗಿಡ ಐತೆ ನಮ್ಮ ಮನೆಯೊಳಗೆ, ನಮ್ಮ ಹಳೆ ಮನೆಯೊಳಗೆ. ಸೊ ನಾ ಗುಲಾಬಿ ಗಿಡದ ಕೆಳಗೆ ಕೂತ್ ನಾ ಮಾತಾಡ್ತಿದ್ದೆ, ಏನೋ ಹಿಂಗಾತ ಭಾಳ ಹಿಂಗ್ ಪ್ರಾಬ್ಲಮ್ ಆಗ್ಲತ್ತ. ಸೊ ಐ ಕ್ಯಾನ್ ಸ್ಪೀಕ್ ಟು ಎನಿಬಡಿ ಇನ್ ದಿಸ್ ವರ್ಲ್ಡ್. ನನಗೆ ಹಿಂಗೆ ಅನಿಸ್ತದೆ. ಅಂಡ್ ಭಾಳ ಜನ ನನಗೆ ಹೇಳ್ತಾರೆ ದಟ್ ನಾ ಭಾಳ ಅಪ್ರೋಚಬಲ್ ಇದ್ದೀನಿ. ಸೊ ಎಷ್ಟೋ ಸಲ ಹಿಂಗಾಗ್ತದೆ, ಆ ವ್ಯಕ್ತಿ ನನಗೆ ಪರಿಚಯನೂ ಇರಂಗಿಲ್ಲ. ಎಲ್ಲೋ ಬಸ್ನಾಗ ಸಿಕ್ಕಿರ್ತೀವಿ, ಟ್ರೈನ್ನಾಗ ಸಿಕ್ಕಿರ್ತೀವಿ, ಫ್ಲೈಟ್ನಾಗ ಸಿಕ್ಕಿರ್ತೀವಿ. ಅವ್ರ ಲೈಫ್ ಸ್ಟೋರಿ ನನ್ನ ಜೊತೆ ಶೇರ್ ಮಾಡ್ಕೋತಾರೆ. ಐ ಡೋಂಟ್ ನೋ ವೈ. ಏನೊಂದು ಫೀಲಿಂಗ್ ಅವ್ರಿಗೆ ಬರ್ತದ ಅಥವಾ ವಾಟ್ ದೇ ಥಿಂಕ್ ಐ ಡೋಂಟ್ ನೋ. ಬಟ್ ಭಾಳ ಜನ ಅವ್ರ ಲೈಫ್ ಸ್ಟೋರೀಸನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಾರೆ. ಹೌದು, ಎಲ್ಲಾ ಕಡೆ ಮಾತಿಗೆ ಸಿಗ್ತೀವಿ ನೋಡ್ರಿ. ಕೆಲವೊಂದ್ಸಲ ನಾವು ಟ್ರೈನ್ನಾಗ ಹೊಂಟಿರ್ತೀವಿ, ಎಷ್ಟೊತ್ತು ಅಂತ ಸುಮ್ ಕುಂದ್ರದು ಒಂದ್ ಸಣ್ಣಗ ಮಾತು ಶುರು ಮಾಡ್ತೀವಿ. ಯಾವ್ರಿ ಅಂತೀವಿ, ಇಲ್ಲೇ ಇಳಿಬೇಕ್ರಿ ಮುಂದ್ ಗುಲ್ಬರ್ಗ, ನೀವ್ ಯಾರು ಅಂದ್ರ ಅಲ್ಲಿ ಮಲ್ಲಿ ಕಟ್ಟ, ನಮ್ದು ಈವ್ರಿ, ನಿಮ್ದು ಯಾವ್ರಿ, ಹೌದನ್ರಿ, ಇದಕ್ಕೆ ಹೊಂಟ್ರಿ ನಾನು ಶುರು ಆಗ್ಬಿಟ್ರೆ ಜರ್ನಿ ಮುಗ್ದ ಹೋಗುತ್ತೆ. ಹೌದು ಹೌದು, ಡೆಫಿನೆಟ್ಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಅವ್ರ ಜೊತೆ ಊಟ ಶೇರ್ ಮಾಡೋದಾಗಿರ್ಬೋದು, ಅವ್ರೇನೋ ತಗೊಂಡ್ರು ನಾವೇನೋ ತಗೊಂಡ್ವಿ, ಅದನ್ನ ಹಂಚ್ಕೋತ ತಿನ್ಕೋತ ಬಂದಿದ್ದು ಅದು. ಸುಮ್ ಕೂಡುದು ಇಸ್ ಜಸ್ಟ್ ನಾಟ್ ಮೈ ಫೋರ್ಟೆ. ಸುಮ್ ಕೂಡ್ಲಿಕ್ಕೆ ಆಗೋದಿಲ್ಲ, ಕಾನ್ಸ್ಟೆಂಟ್ ಮಾತಾಡ್ಬೇಕು. ನಿಮ್ಮ ಹತ್ರ ಇನ್ನೂ ಬಹಳ ಮಾತಾಡೋದಿದೆ, ಆಫೀಸ್ ನೋಡ್ಕೊಂಡು ಮಾತಾಡಲ್ವಾ? ಓಕೆ, ಹಾ, ಇದು ಆಫೀಸ್ ಆಯ್ತು. ಇದು ನಮ್ಮ ಸಿನಿ ತಾರೆಯರು. ಓಹೋ, ಅಲ್ಲಿ ಸ್ಟಾರ್ಸ್. ಬಹಳ ಜನ ನನ್ನ ಮಾಲಾಶ್ರೀ ಅಂತಾರೆ, ನನಗೆ ಗೊತ್ತಿಲ್ಲ ಎಷ್ಟು ಖರೆ ಎಷ್ಟು ಸುಳ್ಳು ಅಂತ. ಲಾಟ್ಸ್ ಆಫ್ ಟೈಮ್ ಪೀಪಲ್ ಸೇ ಭಾಳ ಮಾಲಾಶ್ರೀ ಇದ್ದಂಗಿದ್ದೀರಿ ನೀವು, ಜೂನಿಯರ್ ಮಾಲಾಶ್ರೀನೇ ನೀವು ಅಂತ. ಐ ಸ್ಟಿಲ್ ರಿಮೆಂಬರ್ ಒಂದ್ಸಲ ಶಿವಣ್ಣ ಅವ್ರ ಬರ್ಡೇ ಇತ್ತು. ಅವ್ರ ಬರ್ಡೇಗಂತ ಅವ್ರ ಮನೆಗೆ ಹೋಗಿದ್ವಿ ಅವ್ರಿಗೆ ವಿಶ್ ಮಾಡ್ಲಿಕ್ಕೆ. ಸೊ ಗಾಡಿ ಒಳಗೆ ಕೂತೀನಿ ಅಂಡ್ ಬಿಕಾಸ್ ನಂದು ಹೇರ್ ಕಟ್ಟುನು ಅವಾಗ ಒಂದ್ ಸ್ವಲ್ಪ ಸಿಮಿಲರ್ ಇತ್ತು ಅವ್ರದ್ದು. ಬಹಳ ಜನ ಒಮ್ಮೆ ಗಾಡಿ ಕಡೆ ಗುಂಪು ಕೂಡ್ಬಿಟ್ರು. ನಮ್ಗೆ ಗೊತ್ತಾಗ್ಲಿಲ್ಲ ಯಾಕಿದು ಅಂತ. ಅಂಡ್ ಯಾರೋ ಒಂದ್ ಕಡೆ ಕೂಗಾಕ್ ಸ್ಟಾರ್ಟ್ ಮಾಡ್ಬಿಟ್ರು, ಮಾಲಾಶ್ರೀ ಅವರಿಗೆ ಜೈ, ಮಾಲಾಶ್ರೀ ಅವರಿಗೆ. ಅಂಡ್ ದಟ್ ಇಸ್ ವೆನ್ ಐ ರಿಯಲೈಸ್, ಓ ನನಗ್ ಮಾಲಾಶ್ರೀ ಅನ್ಲಿತಾರ ಇವ್ರು ಅಂತ. ಅಂಡ್ ದೆನ್ ಆಕ್ಚುಲಿ ನಾವು ಶಿವಣ್ಣ ಅವ್ರ ಮನೆ ಒಳಗ್ ಹೋದಾಗ ಶಿವಣ್ಣ ಅವ್ರು ಬಂದು ಮಾಲಾಶ್ರೀ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತ. ಸೊ ಐ ಥಿಂಕ್ ಐ ವಿಲ್ ನೆವರ್ ಫರ್ಗೆಟ್ ದಟ್ ಒನ್ ಮೂಮೆಂಟ್. ಸೊ ಅವ್ರು ಶಿವಣ್ಣನೇ ಮಾಲಾಶ್ರೀ ಅಂದ್ಬಿಟ್ರು, ನನಗೆ ಇನ್ನೂ ಏನ್ ಬೇಕು ಜೀವನದಾಗ ಅನ್ನೋಂಗ್ ಆಗ್ಬಿಡುತ್ತೆ ನನಗೆ ಅವತ್ತು. ಸೊ ಯಾ, that is one ಮಾಲಾಶ್ರೀ ಮೇಡಮ್ ನೋಡ್ತಾ ಇದ್ರೆ ಕೇಳಿಸ್ಕೊಳ್ಳಿ, ಹೆಂಗೆ ನಾವಂತೂ ಅವ್ರಿಗೆ ಕನಸಿನ ರಾಣಿ ಅವರು, ಹುಚ್ಚರು, ನಮಗೆ ಹಂಗ ಹುಚ್ಚು ಹಿಡಿಸಿದವ್ರು. ನಮ್ಮ ಭಾಗ್ಯ ಅವ್ರ ರೂಪದಲ್ಲಿ ನಿಮ್ಮನ್ನ ನೋಡಕ್ ಆಗಿದೆಯಲ್ಲ, ಅದು ಸೂಪರ್. ಮೈ ಡೇಸ್ ಮೇಡ್ ಬ್ಯೂಟಿಫುಲ್. 7 ಜನ ಇರ್ತಾರಂತೆ, ಅವರಲ್ಲಿ ನೀವು ಒಂದೇ ಅವರು, ಇನ್ನ 6 ಜನ ಹುಡುಕ್ಬೇಕು ಅಲ್ವಾ? ಸ್ಟುಡಿಯೋ ಒಂಥರ ಟೆಂಪಲ್ ಇದ್ದ ಹಾಗೆ ನಮಗೆ. ಟೆಂಪಲ್, ಹೌದು. ಫಸ್ಟ್ ಟೈಮ್ ನಾವು ನಮ್ಮ ವೀಕ್ಷಕರಿಗೆ ರೇಡಿಯೋ ಇದನ್ನ ತೋರಿಸ್ತಾ ಇರೋದು. ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ. ವಾವ್, ಓಕೆ, ಬಲಗಾಲ ಇಟ್ಟು ಇಲ್ಲಿ ಎಲ್ಲ ಸಿಂಗರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್, ಬಿಕಾಸ್ ಇಟ್ ಇಸ್ ಆಲ್ ರಿಲೇಟೆಡ್ ಟು ಮ್ಯೂಸಿಕ್ ಅಲ್ವಾ? ರೇಡಿಯೋ ಅಂತಂದ್ರೆ ಮ್ಯೂಸಿಕ್. ಎಲ್ಲ ನಮ್ಮ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಎಲ್ಲ ಸಿಂಗರ್ಸ್, ಮ್ಯೂಸಿಕ್. ಇಲ್ಲೂ ಕೂಡ ವಿ ಹ್ಯಾವ್ ಆಲ್ ದ ಸಿಂಗರ್ಸ್ ಅಲ್ವಾ? ಪೋಸ್ಟರ್ಸ್ ಅನ್ನ ಹಾಕಿದೀವಿ. ಮಸ್ತ್ ಐತಪ್ಪ. ಈ ಒಳಗಡೆ ಬಂದ್ರೆ ಒಂದು ಫೀಲ್ ಐತಿ, ಒಂದು ಪಾಸಿಟಿವ್ ಎನರ್ಜಿ ಐತಿ. ಅದ್ರಾಗ ನೀವ್ ಇದ್ದಲ್ಲ, ಅದು ಇದ್ದೇ ಇರುತ್ತೆ. ನನ್ನ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್. ಪ್ಲೀಸ್ ಬನ್ನಿ. ವಾವ್. ಸೊ ಈ ಎಸಿಗಳು ಯಾವತ್ತಿದ್ರು ಆನ್ ಇರಬೇಕು, ಬಿಕಾಸ್ ದ ಸಿಸ್ಟಮ್ ಏನಿರ್ತಾವಲ್ಲ ಅದಕ್ಕೆ ಬೇಕಾಗ್ತದೆ. ಸೊ ವಿ ಹ್ಯಾವ್ ಟು ಕೀಪ್ ದೆಮ್ ಆನ್. ಸೊ ರೈಟ್ ನಾವು ಇದು ಪ್ಲೇ ಆಗ್ಲಿಕ್ಕೆ ಆನ್ ಏರ್ ಈ ಸಾಂಗ್ ಪ್ಲೇ ಆಗ್ತಾ ಇದೆ ಸದ್ಯಕ್ಕೆ. ಸೊ ಇದು ನಮ್ಮ ಮೈಕ್
ಅಂಡ್ ಎವ್ರಿ ಮಾರ್ನಿಂಗ್ ನಾ ಬಂದ್ ಕೂಡ ಫಸ್ಟ್ ಥಿಂಗ್ ಮಾಡೋದು ಏನಂತಂದ್ರೆ ಕೈ ಮುಗಿತೇನೆ ನಾನು, ಬಿಕಾಸ್ ದಿಸ್ ಇಸ್ ಮೈ ಬ್ರೆಡ್ ಅಂಡ್ ಬಟರ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಕೈ ಮುಗಿದು ನನ್ನ ಕಡೆಯಿಂದ ಮಾತಾಡ್ಬೇಕಾದ್ರೆ ಯಾವ್ದು ತಪ್ಪಾಗೋದ್ ಬೇಡ, ಎಲ್ಲೂ ಏನು ಮಿಸ್ ಔಟ್ ಆಗೋದ್ ಬೇಡ, ನನ್ನಿಂದ ಯಾರಿಗೂ ಹರ್ಟ್ ಆಗೋದ್ ಬೇಡ. ಆಮೇಲೆ ನಂದೇನು ಇದೊಂದು ರೋಸಿ ರೋಟಿ ಅದ, ಇದು ಹಿಂಗ ನಡೀಲಿ. ಸೊ ಅದನ್ನ ಹೇಳಿ ಆಮೇಲೆನ ನಾನು ಶೋ ಶುರು ಮಾಡೋದು. ಅಲ್ಲಿವರೆಗೂ ನಾನು ಸಿಸ್ಟಮ್ ಮುಟ್ಟಂಗಿಲ್ಲ. ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಐ ಆಲ್ವೇಸ್ ಫಾಲೋ. ಬಿಕಾಸ್ ನಾವು ಯಾವತ್ತೂ ಹೇಳ್ತೀವಿ ವರ್ಕ್ ಇಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಸೊ ನಾವು ನಮ್ಮ ಜಾಬನ್ನು ರೆಸ್ಪೆಕ್ಟ್ ಮಾಡೋದು ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬಿಕಾಸ್ ಐ ಕಮ್ ಫ್ರಮ್ ಟೀಚಿಂಗ್ ಬ್ಯಾಕ್ ಗ್ರೌಂಡ್, ಇವೆಲ್ಲ ಭಾಳ ಡೀಪ್ಲಿ ಇನ್ಸ್ಟಿಲ್ಡ್ ಅವ ಎಲ್ಲೋ ಒಂದು ಕಡೆ. ಸೊ ಕೆಲವೊಬ್ರು ನಗ್ತಾರೆ, ಕೆಲವೊಬ್ರು ಅಂತಾರೆ ಇದೆಲ್ಲ ಮಾಡ್ತೀಯ ನೀ ಅಂತ. ಬಟ್ ಐ ಥಿಂಕ್ ನಾವು ನಮ್ಮ ವರ್ಕ್ ಪ್ಲೇಸನ್ನು ರೆಸ್ಪೆಕ್ಟ್ ಮಾಡೋದು ಭಾಳ ಜಾಸ್ತಿ ಇಂಪಾರ್ಟೆಂಟ್ ಅದ. ಸೊ ನಮ್ಗೆ ಏನು ಇವತ್ತು ಸಿಗ್ಲಿಕ್ಕತ್ತದಲ್ಲ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಯಾವಾಗಂತಂದ್ರೆ ನಮ್ಮ ಕಡೆ ಏನು ಇದ್ದಿದ್ದಿಲ್ಲ ಒನ್ ಟೈಮ್ನಾಗ. ಇವತ್ತು ನಮಗೆ ಇಷ್ಟೆಲ್ಲ ಸಿಕ್ಕದಲ್ಲ ಅದ್ರ ವ್ಯಾಲ್ಯೂ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಲೈಕ್ ಮೈ ಥಾಟ್. ಸೊ ನಂದು ಲಿಂಕ್ ಅದರಿ ನೆಕ್ಸ್ಟ್ ಒಂದು ಲಿಂಕ್. ಸೊ ವಿ ಕಾಲ್ ಇಟ್ ಅ ಲಿಂಕ್. ಜಾಕ್ ಟಾಕ್ ಅಂತ ಕರೀತಾರ. ಸೊ ಜಾಕ್ ಟಾಕ್. ಎಸ್. ಓಕೆ, ಶುರು ಮಾಡಲಿ. ವೆಲ್ಕಮ್ ಬ್ಯಾಕ್ ಟು ದ ಶೋ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ. ಇದು ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ RJ ಅಂಕಿತಾ ನಿಮ್ಮ ಜೊತೆ ಆನ್ ನಮಸ್ಕಾರ ಹುಬ್ಬಳ್ಳಿ ಧಾರವಾಡ. ಅಂಡ್ ಇಟ್ ಇಸ್ ಟೈಮ್ ಟು ನೋ ನಮ್ಮ ಕರ್ನಾಟಕದ ಹವಾಮಾನ ವರದಿ ರೈಟ್ ನಾವು. ವೀಕೆಂಡ್ ಐತಿ, ಎಲ್ರಿ ಅಡ್ಡಾಡಕ್ ಹೋಗೋಣ ಅನ್ನುವಂತ ಪ್ಲಾನ್ ಮಾಡತ್ತಿದ್ರ ಕೋಸ್ಟಲ್ ಕರ್ನಾಟಕ ಹೋಗಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಹೆವಿ ಅಲ್ಲ, ಎಕ್ಸ್ಟ್ರೀಮ್ಲಿ ಹೆವಿ ರೈನ್ಫಾಲ್ ಐತಿ ಅಂತ ಹೇಳ್ಯಾರ. ಹಂಗ ನಮ್ಮ ನಾರ್ತ್ ಇಂಟೀರಿಯರ್ ಕರ್ನಾಟಕ ಒಳಗ ಸದ್ಯಕ್ಕೆ ಹೆವಿ ರೈನ್ಫಾಲ್ ಐತಿ. ಹಾಗಾಗಿ ಮನೆಯಿಂದ ಹೊರಗೆ ಹೊಂಟಿರಿ, ಎಲ್ಲೋ ಹೋಗಾತಿರಪ್ಪ ಅಂತಂದ್ರೆ ಅಂಬ್ರೆಲಾ, ಜಾಕೆಟ್, ಆಮೇಲೆ ರೈನ್ ಕೋಟ್ ಅನ್ನ ತಗೊಂಡು ಹೋಗೋದು ಮರಿಬೇಡ್ರಿ. ಆ್ಯಂಡ್ ಎಲ್ಲಿ ತೊಗೊಂಡು ಹೋಗಿರ್ತೀರಿ ಅಲ್ಲಿಂದ ವಾಪಸ್ ತೊಗೊಂಡು ಬರೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಸಿಮಿಲರ್ಲಿ ಸೌತ್ ಇಂಟೀರಿಯರ್ ಬ್ಯಾಂಗ್ಳೂರ್ ಒಳಗೂ ಹೆವಿ ರೈನ್ಫಾಲ್ ಐತಿ. ಇನ್ನೊಂದು ಮಾತು ಹೇಳ್ತೀನಿ, ಚಪ್ಪಲಿ ಬೂಟ್ ಏನು ಹಾಕೊಳತ್ತೀರಿ ಒಂದು ಸ್ವಲ್ಪ ಜಾಕಿ ಆಗಿರ್ರಿ. ಯಾಕಂತಂದ್ರೆ ಕಾಲು ಜಾರು ವಯಸ್ಸಿದ್ದಿದ್ದಿಲ್ಲ ಅಂತಂದ್ರು ಕಾಲ್ ಜಾರು ಸೀಸನ್ ಪಕ್ಕ ಐತಿ. ಸ್ಟೇ ಟ್ಯೂನ್ಡ್, ಎಲ್ಲೂ ಹೋಗ್ಬೇಡ್ರಿ. ನೆಕ್ಸ್ಟ್ ನಾನು ನಿಮ್ಮ ಸಂಬಂಧ ಪ್ಲೇ ಮಾಡತೀನಿ ಸಂಜಿತ್ ಹೆಗ್ಡೆ ಅವರ ವಾಯ್ಸ್ನಾಗ. ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ. ಇದು ಮಸ್ತ್ ಮಜಾ ಮಾಡಿ. ನನಗೆ ಒಂದೆರಡು ನಿಮಿಷದ ಇಂಟ್ರೊಡಕ್ಷನ್ ಕೊಡ್ಬೇಕಾಗಿತ್ತು. ಈಗ ನನಗದು ಎಷ್ಟು ದೊಡ್ಡ ಕೆಲಸ ಅಂದರೆ ಉಳಿದಿದ್ದು ನಾನು ಶುರು ಆದ್ರೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇಂಟ್ರೊಡಕ್ಷನ್ ಕೊಡೋದಿದೆಯಲ್ಲ, ನಾನು ಆಮೇಲೆ ಎಲ್ಲ ಮುಗಿದ ಮೇಲೆ ಕೊಡ್ತೀನಿ. ನಾನು ಅದು ಹೆಂಗೆ ನೀವು ಅದು ತೊಗೊಂಡೋಗೋದ್ರಿಂದ ಹಿಡಿದು ಅದನ್ನು ಉಪಯೋಗ ಮಾಡೋದ್ರಿಂದ ಹಿಡಿದು ಹೊಳ್ಳಿ ಕಾಲ್ಗಿಲ್ ಜಾರಿತ್ತು ಹುಷಾರಿ ಅದನ್ನ ಹೆಂಗಿದೆಯಲ್ಲ ಅಂತ. ಇಟ್ಸ್ ಲೈಕ್ ಐ ಟೆಲ್ ಯು, ಏನು ಫಸ್ಟ್ ಥಿಂಗ್ ನೀವು ಒಂದು ರೇಡಿಯೋ ಜಾಕಿ ಆದಾಗ ನೀವು ಏನು ಮೈಂಡ್ ಒಳಗೆ ಇಟ್ಕೋಬೇಕಂತಂದ್ರೆ ಐ ಹ್ಯಾವ್ ಟು ಬಿ ಮೈ ಸೆಲ್ಫ್ ಆನ್ ದ ಶೋ. ನಾನು ಇನ್ನೊಬ್ಬನ ಕಾಪಿ ಮಾಡಕ್ ಹೋದೆ ಅಥವಾ ನಾನು ಫೇಕ್ ಪರ್ಸನಾಲಿಟಿ ಮಾಡಕ್ ಹೋದೆ ಅಂದ್ರೆ ಎಷ್ಟು ದಿವಸ ಮಾಡ್ತೀರಿ? ಫೇಕ್ ಮಾಡಕ್ ಅಥವಾ ಆಕ್ಟ್ ಮಾಡಕ್ಕೂ ಒಂದು ಪರ್ಟಿಕ್ಯುಲರ್ ಟೈಮ್ ಇರ್ತದೆ. ಆಫ್ಟರ್ ದ್ಯಾಟ್ ಪಾಯಿಂಟ್ ನೀವು ಆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಬಿ ಒರಿಜಿನಲ್, ಯು ಹ್ಯಾವ್ ಟು ಬಿ ನ್ಯಾಚುರಲ್. ಸೊ ಐ ಥಿಂಕ್ ನಾ ಮಾತಾಡ್ಬೇಕಾದ್ರೆ ಮನೆಯೊಳಗೂ ಹಿಂಗ ಮಾತಾಡ್ತೀನಿ. ಆ್ಯಂಡ್ ಅಡ್ವರ್ಟೈಸ್ಮೆಂಟ್ಸ್ಗೆಲ್ಲ ಅಕಸ್ಮಾತ್ ಆಗಿ ಸ್ಪೀಡ್ ಇತ್ತಂತ ಇಟ್ಕೋರಿ, ಲೈಕ್ 15 ಸೆಕೆಂಡ್ಸ್ ಐತಿ, 20 ಸೆಕೆಂಡ್ಸ್ ಐತಿ, ಕಾಂಟೆಂಟ್ ಭಾಳ ಐತಿ, ಬಟ್ ಕ್ಲೈಂಟ್ ಕಂಪ್ಲೀಟ್ ಕಾಂಟೆಂಟ್ ಬೇಕಂತ ಹೇಳ್ತಾರೆ. ಸೊ ಆ ಟೈಮ್ನಾಗ ಏನಾಗ್ತೈತಿ, ಸ್ಪೀಡ್ ಹೇಳ್ಬೇಕಾಗ್ತೈತಿ. ಸೊ ನಮ್ಮ ಪ್ರೊಮೋ ಪ್ರೊಡ್ಯೂಸರ್ ಇದಾರೆ ವಿನೋದ್ ಸರ್, ಅವ್ರಂತಾರೆ ಮೇಡಮ್ ನೀವು ಮಾಡಿದ್ರೆ ನೋಡ್ರಿ ನನಗೆ ಎಲ್ಲೂ ಫಾಸ್ಟ್ ಫಾರ್ವರ್ಡ್ ಮಾಡೋದೇ ಬೇಕಾಗಿಲ್ಲ, ಎಷ್ಟು ಸೆಕೆಂಡ್ ಇರ್ತೈತಿ ಅಷ್ಟು ಸೆಕೆಂಡ್ ಪಟ್ನ ಮಾತಾಡ್ಬಿಡ್ತೀರಲ್ಲ ಅಂತ. ನಾನಂದೆ ನಾ ಈಗೇನ್ ಮಾತಾಡತ್ತೇನಲ್ಲ ಸರ್, ಮನ್ಯಾಗ ಬೈಸ್ಕೊಂಡು ನನ್ನ ಸ್ಪೀಡ್ ಕಮ್ಮಿ ಆಗ್ಯದ. ಇಲ್ಲ ಅಂತಂದ್ರೆ ನಾ ಭಾಳ ಸ್ಪೀಡ್ ಮಾತಾಡ್ತಿದ್ದೆ ಸರ್ ಸಣ್ಣಕಿದಾಗ. ಮನೆಗಿನವ್ರಿಗೆ ಮಾತು ಗೊತ್ತಾಗ್ತಿದ್ದಿಲ್ಲ. ಸಮ್ಟೈಮ್ಸ್ ಇನ್ನೂ ತನಕ ನನಗೆ ಫೀಲ್ ಆಗ್ತದ ದಟ್ ಎಕ್ಸೈಟ್ಮೆಂಟ್ನಾಗ ಒಮ್ಮೆ ಭಾಳ ಫಾಸ್ಟ್ ಮಾತಾಡ್ಬಿಡ್ತೇನೆ. ಸೊ ಅದು ಸಣ್ಣಕಿದಾಗಿಂದ ಐ ಥಿಂಕ್ ಟ್ರೈನಿಂಗ್ ಹಾಕೋತ ಬಂದದ. ಆ್ಯಂಡ್ ಬಿಕಾಸ್ ಐ ಕಮ್ ಫ್ರಮ್ ಅ ಟೀಚಿಂಗ್ ಬ್ಯಾಕ್ ಗ್ರೌಂಡ್. ಸೊ ನಾನು ನನ್ನ ಲೈಫ್ನಾಗ ಪೇಷನ್ಸ್ ಕಲ್ತಿದ್ದೇನೆ ಒಂದು LKG ಟೀಚರ್ ಆದಾಗ. ಸೊ ಐ ಥಿಂಕ್ ಯು ನೀಡ್ ಅ ಲಾಟ್ ಆಫ್ ಪೇಷನ್ಸ್ ಟು ಬಿ ಅ ಟೀಚರ್. ಅವು ಒಂದು 20-30 ಮಕ್ಕಳು ಅಳ್ತಿರ್ತಾವ, ಏನೋ ಮಾಡ್ಕೊಂಡಿರ್ತಾವ, ಜಗಳ ಆಡ್ತಿರ್ತಾವ. ಸೊ ಟೇಕಿಂಗ್ ಆಲ್ ದ್ಯಾಟ್ ಅದೊಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನ್ನ ಲೈಫ್ನಾಗ ನಾ ಹೇಳ್ಬೋದು, ಬೀಯಿಂಗ್ ಅ ಟೀಚರ್. ಅಲ್ಲಿಂದ ದೆನ್ ಐ ಮೂವ್ ಟು BPO ಸೆಕ್ಟರ್. BPO ಸೆಕ್ಟರ್ ಹೋದಾಗ ಬಿಕಾಸ್ ನನ್ನ ಲ್ಯಾಂಗ್ವೇಜ್ ಭಾಳ ಸ್ಟ್ರಾಂಗ್ ಅವ. ಅಲ್ಲ ಒಂಚೂರು ಹಿಂದಕ್ಕೆ ಹೋಗ್ಬಿಡೋಣ. ಏನಿಲ್ಲ, ಬಾಲ್ಯ ಹೇಳ್ಬಿಡ್ರಿ, ಊರೇನು ಏನು ಕಥೆ? ನಮ್ಮ ಅಮ್ಮನ ತವರೂರು ಹುಬ್ಬಳ್ಳಿ, ನಮ್ದು ಬಾಗಲಕೋಟೆ ಆಕ್ಚುಲಿ. ಸೊ ಹುಟ್ಟಿದ ಹುಬ್ಳ್ಯಾಗ ಆಗಿದ್ರು 13 years ಆಫ್ ಮೈ ಲೈಫ್ ನಾ ಬಾಗಲಕೋಟ್ನಾಗ ಇದ್ವಿ. ಸೊ ಅಲ್ಲೇ ಸೇಂಟ್ ಆನ್ಸ್ ಲಯನ್ಸ್ ಸ್ಕೂಲ್ನಾಗ ನನ್ನ ಪ್ರೈಮರಿ ಎಜುಕೇಶನ್ ಆಯ್ತು. ಮುಂದೆ 8th ಸ್ಟ್ಯಾಂಡರ್ಡ್ ಆ್ಯಂಡ್ 9th ಹಾಫ್ ನಂದು ಬಸವೇಶ್ವರ ಸ್ಕೂಲ್ನಾಗ ಆಯ್ತು ಬಾಗಲಕೋಟ್ನಾಗ. ಸೊ ಅಲ್ಲಿದ್ದಾಗ ವೆನ್ ಐ ವಾಸ್ ಇನ್ ಬಾಗಲಕೋಟ್ ಐ ವುಡ್ ಸೇ ಸ್ಕೂಲ್ನಾಗೆಲ್ಲ ಭಾಳ ಸೈಲೆಂಟ್ ಇರ್ತಿದ್ದೆ ನಾನು.
ಸ್ಕೂಲ್ನೇ ಮಾತಾಡ್ತಿದ್ದಿಲ್ಲ, ಸ್ಟೇಜ್ ಫಿಯರ್ ಅದು ಇದು ಅಂತ ಹೇಳಿ. ಬಟ್ ಹೊರಗೆ ಬಂದ್ಮೇಲೆ ಐ ವಾಸ್ ಅ ವೆರಿ ಏನೋ ಆಟ ಆಡಬೇಕು, ಅಡ್ಡಾಡಬೇಕು. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ ನಾನು ಸಾಲಿಗೆ ಹೋಗೋದು ಒಟ್ಟ ಲೈಕ್ ಆಗ್ತಿದ್ದಿಲ್ಲ. ನಾ 3 ವರ್ಷ ತಿನ್ರಿ, ನರ್ಸರಿ, LKG, UKG 3 ವರ್ಷ ಸತತವಾಗಿ ಪ್ರತಿದಿನ ನಾನು ಹೊಟ್ಟೆ ನೋಯಿಸ್ಲಿಕ್ಕತ್ತದ ನಾನು ಅಳ್ತಿದ್ದೆ. 3 ವರ್ಷ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋದ್ಮೇಲೆ ನಾನೇ ಅನ್ಕೊಂಡೆ ಈಗ ಇದರಿಂದ ಬಿಡುಗಡೆ ಇಲ್ಲ, ಇದು ಮಾಡಬೇಕು, ನಾನು ಸಾಲಿಗೆ ಹೋಗಬೇಕು, ನನಗ ಬಿಡ್ಲಿಕ್ಕೆ ಆಗುದಿಲ್ಲ. ಬಟ್ ಎವ್ರಿ ಸಿಂಗಲ್ ಚಾನ್ಸ್ ನನ್ನ ಸೂಟಿ ಸಿಗ್ತದಂತಂದ್ರೆ ನಾ ಏನ್ರೆ ಮಾಡಿ ಒಟ್ಟು ಸೂಟಿ ತಗೋತಿದ್ದೆ. ನನ್ನ ಸ್ಕೂಲ್ ವಾಸ್ ಲೈಕ್ ಸಮಥಿಂಗ್ ಐ ನೆವರ್ ಲೈಕ್. ಹಂಗಂತ ಹೇಳಿ ನೀವೆಲ್ಲ ಸಾಲಿ ಬಿಡಕ್ ಹೋಗ್ಬೇಡ್ರಿ, ಆಮೇಲೆ ನಿಮ್ ಪೇರೆಂಟ್ಸ್ ಎಲ್ಲ ನನ್ ಕಡೆ ಬರ್ತಾರ. I'm just saying ನಾ ಹಂಗಿದ್ದೆ ಅಂತ. ಅಲ್ಲ, ಆ ಸಾಲಿ ಬಿಟ್ಟು ನಿಮ್ಮಂಗ ಹಂಗಿದ್ರೆ ಬೇಕಾದ್ರೆ ಆಗ್ಲಿ. ನನ್ನ ಹಂಗ ದಟ್ ಇಸ್ ಅ ಬಿಗ್ ಕಾಂಪ್ಲಿಮೆಂಟ್ ಆಕ್ಚುಲಿ. ಬಟ್ ಸಡಾಕಿದಾಗಿಂದನೇ ಒನ್ ಥಿಂಗ್ ವಾಸ್ ಐ ವಾಸ್ ನಾಟ್ ಅ ವೆರಿ ಹೆಲ್ದಿ ಚೈಲ್ಡ್. ಹೆಲ್ತ್ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಐ ವಾಸ್ ನೆವರ್ ವೆರಿ ಹೆಲ್ದಿ. ಅಂದ್ರೆ ಹಿಂಗೆ ಕಾಣಿಸ್ಲಿಕ್ಕೆ ಅಷ್ಟೇ ಹಿಂಗೆ ಹೆಲ್ದಿ ಕಾಣಿಸ್ತೇನೆ ನಾನು, ಇಲ್ಲಂತಿಲ್ಲ. ಬಟ್ ಇಂಟರ್ನಲಿ ದೇರ್ ವೇರ್ ಅ ಲಾಟ್ ಆಫ್ ಥಿಂಗ್ಸ್. ಆಮೇಲೆ ನಾನು 9th ಇದ್ದಾಗ ನಮ್ಮ ತಂಗಿ ಅವಾಗ 6th ಸ್ಟ್ಯಾಂಡರ್ಡ್ ಇಲ್ಲ, ನನಗೊಂದು ತಂಗಿ. ಸೊ ನಾವು ಹುಬ್ಳಿಗೆ ಶಿಫ್ಟ್ ಆದ್ವಿ. ಅವಾಗ ಮುಳುಗಡೆ ಎಲ್ಲ ಆಯ್ತು, ಮನಿ ಹೋತು, ಎಲ್ಲ ಹೋತು. ಸೊ ದಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಟೈಮ್ ಫಾರ್ ಅಸ್. ಸೊ ಅದೇನೋ ಅಂತಾರಲ್ಲ, ಸಣ್ಣ ವಯಸ್ಸಿನಾಗ ಮ್ಯಾಚುರಿಟಿ ಭಾಳ ಜಲ್ದಿ ಬಂದ್ಬಿಡ್ತು ಅಂತ ಹೇಳಿ. ಸೊ ಆ ಒಂದು ಸಮಯನ ನೋಡಿದ್ವಿ. ಅಂಡ್ ಇಟ್ ವಾಸ್ ಇನ್ನೂ ತನಕ ನನಗೆ ಈ ಮಳೆಗಾಲ ಬಂತು ಅಥವಾ ನಾ ಬಾಗಲಕೋಟ್ ಸೈಡ್ ಎಲ್ಲರೇ ಹೋದೆ ಅಂತಂದ್ರೆ ದರ್ ಇಸ್ ಅ ಕೈಂಡ್ ಆಫ್ ಪೇನ್. ಏನಪ್ಪ, ನಾವು ಇದ್ದಿದ್ದು ಮನಿ ಇಲ್ಲ, ನಾವು ಆಟಾಡಿರೋ ಜಾಗ ಇಲ್ಲ, ನಮ್ಮ ಫ್ರೆಂಡ್ಸ್ ಇರ್ತಿದ್ರು, ಅದನ್ನು ಉಳ್ಕೊಂಡಿಲ್ಲ ಈಗ. ಸೊ ಅದೆಲ್ಲೋ ಒಂದು ಕಡೆ ಪೇನ್ ಇತ್ತು. ಬಟ್ ಅವಾಗ 2002ನ್ಯಾಗ ನಾವು ಹುಬ್ಳಿಗೆ ಬಂದ್ವಿ. ನಾ ಖರೆ ಹೇಳ್ತೀನಿ, ಫಸ್ಟ್ ಟೈಮ್ ಹುಬ್ಳಿಗೆ ಬಂದಾಗ ಐ ವಾಸ್ ಲೈಕ್ ನಾವು ವಾಪಸ್ ಬಾಗಲಕೋಟೆಗೆ ಹೋಗ್ಬೇಕು. ಬಿಕಾಸ್ ಸ್ಕೂಲ್ ಬೇರೆ ಆಯ್ತು, ಫ್ರೆಂಡ್ಸ್ ಇಲ್ಲ, ಮನಿ ಆಜು ಬಾಜು ಯಾರೂ ಇಲ್ಲ. ಆ್ಯಂಡ್ ಸಣ್ಣವ್ರಿದ್ದಾಗ ಲೈಕ್ ನಮ್ಮ ಫ್ಯಾಮಿಲಿ ಏನಿತ್ತು, ವೆರಿ ಲಿಬ್ರಲ್ ಫ್ಯಾಮಿಲಿಯಿಂದ ಬಂದವ್ರು ನಾವು. ಲೈಕ್ ನಾವು ಸಣ್ಣವ್ರಿದಾಗಿಂದ ನಮ್ಮ ಮನೆಯೊಳಗೆ ನಮಗೊಂದು ಪ್ರೈವೇಟ್ ಬೆಡ್ರೂಮ್ ಅಂತಿತ್ತು, ಬಾಡಿಗೆ ಮನೆನೇ ಇತ್ತು. ಬಟ್ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು, ಭಾಳ ಲಿಬ್ರಲ್. ಸೊ ಅದ್ರಾಗ ಇಲ್ಲ ಮಕ್ಕಳಿದ್ರೆ ಏನಾಯ್ತು, ಅವ್ರಿಗವ್ರ ಪ್ರೈವಸಿ ಅಂತಿರಬೇಕು, ಬಹಳಷ್ಟು ಕಲಿಸಿದ್ರು. ಲೈಕ್ ಅದು ಡಿನ್ನರ್ ಎಟಿಕೆಟ್ ಆಗಿರ್ಬೋದು, ಹೌ ಟು ಡ್ರೆಸ್ ಅಪ್ ಆಗಿರ್ಬೋದು, ಅಥವಾ ನಮ್ಮ ಅಜ್ಜಿ ಕಡೆ ನಾವು ನೋಡ್ಕೋತ ಕಲಿತೀವಿ, ಅದೇನು ಕಲಿಸಿದ್ರಂತಲ್ಲ. ಬಟ್ ಆ ವೇ ಒಳಗೆ ಒಂದು ಸರ್ಟನ್ ವೇನಾಗ ನೀವು ಟಿಲ್ ದ ಏಜ್ ಆಫ್ 13 ಬೆಳಿತೀರಿ. ಆಮೇಲೆ ಹುಬ್ಳಿಗೆ ಬಂದ್ಮೇಲೆ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಮ್ಮ ಅಮ್ಮನ ಸೈಡ್ ಫ್ಯಾಮಿಲಿ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಮ್ಮ ಅಜ್ಜಾಜಿ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಅಂತ ಹೇಳಿಕ್ ಆಗಂಗಿಲ್ಲ, ಬಟ್ ದೇ ಕೇಮ್ ಫ್ರಮ್ ಅ ವೆರಿ ಹಂಬಲ್ ಬ್ಯಾಕ್ ಗ್ರೌಂಡ್. ಅವ್ರಿಗೆ ಇದೆಲ್ಲ ಛಾನ್ ಚೌಕಿ ಲೈಕ್ ಆಗ್ತಿದ್ದಿಲ್ಲ. ಆ್ಯಂಡ್ ಸಣ್ಣ ವಯಸ್ಸು ನೋಡ್ರಿ, ಅವಾಗ ಅದೊಂದು ಹೇಟ್ರೆಡ್ ಶುರು ಆಗ್ಬಿಡ್ತು, ಟೀನೇಜ್ ಅಂತ ಹೇಳ್ತೀವಿ ನಾವು. ಸೊ ಸೇಮ್ ಟೈಮ್ ನಮ್ಮ ತಂದೆ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿದ್ರು. ಆ್ಯಂಡ್ ನಮ್ಮ ತಂಗಿ ಐ ವಾಸ್ 13, ಅವರು ಇವಾಗ ಹಿ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್, ಬಟ್ ಹಿ ಲೆಫ್ಟ್ ಅಸ್. ಆ್ಯಂಡ್ ಐ ಥಿಂಕ್ ಹೆಣ್ಮಕ್ಳಿಗೆ ತಂದೆ ಇರೋದು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಭಾಳ ಅಡ್ವರ್ಸ್ ಎಫೆಕ್ಟ್ಸ್ ಆಗ್ತಾವೆ. ಒಂದು ಸೊಸೈಟಿ ನಿಮ್ಮನ್ನು ನೋಡೋದು ಒಂದು ದೃಷ್ಟಿಕೋನ ಅಂತೂ ಚೇಂಜ್ ಆಗೇ ಆಗ್ತದೆ. ವಿತ್ ದ್ಯಾಟ್ ಹೆಲ್ತ್ ಇಶ್ಯೂಸ್ನು ಭಾಳ ಆಗ್ತಾವೆ. ಇದು ನಾನು ರೀಸೆಂಟ್ಲಿ ಒಂದು ಆರ್ಟಿಕಲ್ ಓದೋದಾಗ ನನಗೆ ಗೊತ್ತಾಯ್ತು ದಟ್ ಇಫ್ ಇಟ್ ಆಲ್ ಒಂದು ತಂದೆ ಇದ್ದಿದ್ದಿಲ್ಲ ಅಂತಂದ್ರೆ, ಒಂದು ಹುಡುಗಿ ಲೈಫ್ನಾಗ ಫಾದರ್ ಇದ್ದಿದ್ದಿಲ್ಲ ಅಂತಂದ್ರೆ, ಶಿ ವಿಲ್ ಸ್ಟಾರ್ಟ್ ಹ್ಯಾವಿಂಗ್ ಅ ಲಾಟ್ ಆಫ್ ಮೆಂಟಲ್ ಇಶ್ಯೂಸ್, ಫಿಸಿಕಲಿ PCOD ಅಂತ ಹೇಳ್ತೀವಿ, PCOS. ಸೊ ಈ ಎಲ್ಲ ಇಶ್ಯೂಸ್ನು ಶುರು ಆಗ್ಕೋತಾವ. ಸೊ ವೆನ್ ಅ ಫಾದರ್ ಇಸ್ ನಾಟ್ ಇನ್ ಅ ಗರ್ಲ್ಸ್ ಲೈಫ್, ಸೊ ಅವಾಗ ಏನಾಗ್ತದ, ದಾರಿ ತಪ್ಪುವಂತಹ ಸಿಚುವೇಶನ್ಸ್ ಭಾಳ ಜಾಸ್ತಿ ಆಗ್ಬಿಡ್ತಾವ. ನಾವು ದುಡುಕಿರ್ತೀವಿ, ಎಲ್ಲ ಮಾಡಿರ್ತೀವಿ, ತಪ್ಪು ಮಾಡಿಲ್ಲ ಅಂತ ಏನಿಲ್ಲ. ಬಟ್ ಐ ಥಿಂಕ್ ನನಗೆ ಭಾಳ ಸಣ್ಣ ವಯಸ್ಸೊಳಗೆ ಲೈಫ್ ಭಾಳ ಎಲ್ಲ ಕಲಿಸ್ಬಿಡ್ತದೆ. ದೇರ್ ಯೂಸ್ ಟು ಬಿ ಅ ಟೈಮ್, ಹೇಳ್ಬೇಕಂತಂದ್ರೆ ಆ್ಯಕ್ಚುಲಿ ಹೇಳ್ಕೋಬೇಕಂತ ಹೇಳತ್ತಿಲ್ರಿ, ಬಟ್ ಯಾಕೆ ಹೇಳತ್ತೀನಂತಂದ್ರೆ ಲೈಫ್ನಾಗ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇರ್ಬೇಕು. ದಟ್ ಈಸ್ ಹೌ ಐ ಫೀಲ್. ಯು ಶುಡ್ ನೆವರ್ ಗಿವ್ ಅಪ್ ಇನ್ ಲೈಫ್. ನಾನು 10th ಇದ್ದಾಗಂದ್ರೆ ಟ್ಯೂಷನ್ ಕ್ಲಾಸಸ್ ಹೇಳಿಕ್ಕೆ ಶುರು ಮಾಡ್ಕೊಂಡೆ. ಬಿಕಾಸ್ ನಮ್ಮ ತಂಗಿಗೆ ಒಂದ್ಸಲ ಪಟಾಕ್ಷಿ ಬೇಕಾಗಿದ್ದು. ನಮ್ಮ ಅಪ್ಪ ಗಣಪತಿಗೆ ಇಷ್ಟಕ್ಕೊಂದು ಪಟಾಕ್ಷಿ ತರೋರು. ಇಲ್ಲಿ ಬಂದ್ಮೇಲೆ ಗಣಪನೂ ಇಲ್ಲ, ಪಟಾಕ್ಷಿನೂ ಇಲ್ಲ. ಆಕಿದ್ ಮಾರಿ ನೋಡಿ ನನಗೆ ಒಂದು ಟೈಪ್ ಆಗ್ಬಿಡ್ತಾವತ್ತು. ಇಲ್ಲ, ಈಕಿ ಸಂಬಂಧರೆ, ಪಟಾಕ್ಷಿ ಸಂಬಂಧರೆ ನಾ ದುಡಿಬೇಕನ್ನುವಂಥ ಒಂದು ಥಾಟ್ ನನ್ನ ಮೈಂಡಿಗೆ ಬಂತು. ಆ್ಯಂಡ್ ನಾ ಟ್ಯೂಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ಕೊಂಡೆ ನಾ 10th ಇದ್ದಾಗ. ಸೊ ಅಲ್ಲಿಂದ ಐ ಥಿಂಕ್ ಇಟ್ಸ್ ಬೀನ್ ಮೋರ್ ದೆನ್ 20 years ನಾನು ವರ್ಕ್ ಮಾಡ್ಲಿಕ್ಕತ್ತೀನಿ ಕಾನ್ಸ್ಟೆಂಟ್ಲಿ. ಆ್ಯಂಡ್ ಅಟ್ ಅ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಹೆಂಗಾಗ್ಬಿಡ್ತು ಅಂತಂದ್ರೆ ಹೆಲ್ತ್ ಕೈ ಕೊಡಕ್ಕೆ ಚಾಲು ಮಾಡ್ಬಿಡ್ತು. ಸೊ ನಂದು 10th ಎಕ್ಸಾಮಿನೇಷನ್ ಆಯ್ತು. ಇವತ್ತು 10th ಎಕ್ಸಾಮ್ ಮುಗ್ದದ. ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಫಿಟ್ಸ್ ಅಟ್ಯಾಕ್ ಬಂತು. ಸೊ ಮನೆಯಾಗಿನವ್ರಿಗೆ ಗೊತ್ತಾಗ್ಲಿಲ್ಲ ಆ ಟೈಮ್ನಾಗ. ದೇ ಥಾಟ್ ಮೇ ಬಿ ಎಕ್ಸಾಮ್ ಟೆನ್ಷನ್ ಮಾಡ್ಕೊಂಡ್ರು. ಅವ್ರಿಗೇನು ಗೊತ್ತಿಲ್ಲ ನಾ ಎಕ್ಸಾಮ್ ಬಗ್ಗೆ ಟೆನ್ಷನ್ ತೊಗೊಳಂಗಿಲ್ಲ ಅಂತ. ಅವ್ರೇನೋ 10th ಎಕ್ಸಾಮ್ ಟೆನ್ಷನ್ ತೊಗೊಂಡಾಳ ಅನ್ಕೊಂಡು. ಸೊ ಆಫ್ಟರ್ 1 month ಮತ್ತೆ ರಿಪೀಟ್ ಆಯ್ತು. ಆ್ಯಂಡ್ ಅವಾಗ ನಾನು ಬಾತ್ರೂಮ್ನಾಗ ಬಿದ್ದಾಗ ಇಟ್ ವಾಸ್ ವೆರಿ ಬ್ಯಾಡ್, ಭಾಳ ಇಂಜುರಿ ಎಲ್ಲ ಆಯ್ತು. ಸೊ ಅವಾಗ ಸಜೆಸ್ಟ್ ಮಾಡಿದ್ರು, ಇಲ್ಲ ನೀವು ನ್ಯೂರೋಲಜಿಸ್ಟ್ ಕಡೆ ಹೋಗ್ರಿ ಅಂತ. ಸೊ ಬಿಕಾಸ್ ಐ ವಾಸ್ ಜಸ್ಟ್ 15, ಆ ಮೆಡಿಸಿನ್ ಶುರು ಆಯ್ತು. ಆ ಮೆಡಿಸಿನ್ ಶುರು ಆದಾಗ ಇಟ್ ವಾಸ್ ಸಚ್ ಹೈ ಡೋಸ್. ನಾನು ಅವಾಗ 44-45 kgs ಇದ್ದೆ. 1 month ಒಳಗೆ ಐ ಹ್ಯಾವ್ ಪುಟ್ ಆನ್ 50 kgs. ಯಾಕಂದ್ರೆ ಟ್ಯಾಬ್ಲೆಟ್ನಾಗ ಸ್ಟಿರಾಯ್ಡ್ ಕಾಂಟೆಂಟ್.
ಫಿಟ್ಸ್ ಇದ್ದಾಗ ಅದು ಕೊಡಲೇಬೇಕು, ದೇರ್ ಇಸ್ ನೋ ಅದರ್ ಆಪ್ಷನ್. ಆ್ಯಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಲೈಕ್ ವಾಟ್ 18-19 years ago. ಸೊ ಅದು ಶುರು ಆದ್ಮೇಲೆ ಅದ್ರ ಜೊತೆ ಬಹಳಷ್ಟು ಹೆಲ್ತ್ ಇಶ್ಯೂಸ್ ಬಂದು. ಸೊ ಸ್ಲೀಪ್ ಡಿಸ್ಟರ್ಬ್ ಆಗಬಾರ್ದು, ನೀವು ಜಾಸ್ತಿ ಟೆನ್ಷನ್ ತಗೋಬಾರ್ದು, ನೀವು ಇದನ್ನ ಮಾಡಬಾರ್ದು. ಬಟ್ ಐ ಥಿಂಕ್ ನಾ ಒಂದು ಯೋಚನೆ ಮಾಡಿದೆ, ನಮ್ಮ ಅತ್ಯ ಇದ್ರು, ಅವರಿಗೆ ಫಿಟ್ಸ್ ಕಾಯಿಲೆ ಇತ್ತು. ಅವ್ರ ಲೈಫ್ನ ನೋಡೇನಿ, ಅವ್ರು ಬೆಡ್ ರಿಡನ್ ಆಗಿ ಇದ್ದುಬಿಟ್ರು ಲೈಫ್ ಟೈಮ್. ಆ್ಯಂಡ್ ದಟ್ ಈಸ್ ವಾಟ್ ಐ ಥಾಟ್, ಐ ಡೋಂಟ್ ವಾಂಟ್ ದಿಸ್ ಲೈಫ್. ನಾ ಇನ್ನೊಬ್ಬರ ಮೇಲೆ ಭಾರ ಆಗಬಾರ್ದು, ನಾ ಬೆಡ್ ರಿಡನ್ ಆಗಂಗಿಲ್ಲ. ಐ ಲಿವ್ ಮೈ ಲೈಫ್ ಟು ದ ಫುಲ್ಲೆಸ್ಟ್. ಸೊ ಯಾವಾಗ ಸ್ಟಾರ್ಟಿಂಗ್ನಾಗ ಇದು ಫಿಟ್ಸ್ ಚಾಲು ಆಯ್ತು, ನನಗೆ ಇನ್ನೂ ತನಕ ನೆನಪದ, ನಾನು ನನ್ನ ಅಡ್ರೆಸ್ಸು, ನಮ್ಮ ಮನೆ ಫೋನ್ ನಂಬರು, ಇದನ್ನೆಲ್ಲ ನಾನು ಬ್ಯಾಗ್ನಾಗ ಇಟ್ಕೊಂಡು ಹೋಗ್ತಿದ್ದೆ ಕಾಲೇಜಿಗೆ ಹೋಗ್ಬೇಕಾದ್ರೆ, ಅಥವಾ ಸ್ಪೆಷಲ್ ಟ್ಯೂಷನ್ಸ್ ಹೇಳಲಿಕ್ಕೆ ಹೋಗ್ತಿದ್ದೆ. ಸೊ ಇದನ್ನ ಕ್ಯಾರಿ ಮಾಡ್ತಿದ್ದೆ. ಯಾಕೆ ಎಲ್ರಿ ಹೋದಾಗ ಏನ್ರಿ ಆತಪ್ಪ, ಅವಾಗೇನು ಮೊಬೈಲ್ ಫೋನ್ಸ್ ಇದ್ದಿದ್ದಿಲ್ಲ. ಸೊ ಏನ್ರಿ ಆದಾಗ ಅವ್ರಿಗೆ ಗೊತ್ತಾಗ್ಲಿ, ನಾ ಬಿದ್ದಾಗ ಮಂದಿ ಇದನ್ನ ಎಲ್ಲಿ ಕರ್ಕೊಂಡು ಹೋಗಿ ಬಿಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು, ಅಥವಾ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಬೇಕು. ಸೊ ಬಡತನ ನೋಡಿದ್ವಿ, ಆ್ಯಂಡ್ ಐ ಥಿಂಕ್ ಬಡತನ ನೋಡಿದಾಗನ ನಿಮ್ಗೆ ವ್ಯಾಲ್ಯೂ ಗೊತ್ತಾಗ್ತದೆ. ಯು ವ್ಯಾಲ್ಯೂ ಎವ್ರಿಥಿಂಗ್. ನನಗೆ ಇನ್ನೂ ತನಕ ನೆನಪದ, ಇವತ್ತು ನಾನು ನನ್ನ ಮೆಡಿಸಿನ್ ನನ್ನ ಸ್ವಂತ ರೊಕ್ಕದಲ್ಲೇ ತೊಗೋತೀನಿ ದೇವ್ರ ದಯೆಯಿಂದ. ಬಟ್ ಆ ಟೈಮ್ನಾಗ ನಮ್ಮಮ್ಮ ನಾನು ಕರ್ಕೊಂಡು ಒಬ್ಬರ ಮನೆಗೆ ಹೋಗ್ತಿದ್ರು, ಅವರು ಆ ಮೆಡಿಸಿನ್ಗೆ ಪ್ರೊವೈಡ್ ಮಾಡ್ತಿದ್ರು. ಸೊ ಆ ಒಂದು ₹1,000 ಸಂಬಂಧ ನಾನು ನಮ್ಮಮ್ಮ ಅವ್ರ ಮನೆಗೆ ಹೋಗೋದು, ಅವ್ರು ನಮ್ಮನ್ನು ಒಂದು ಅರ್ಧ ತಾಸು ಪೌಣ ತಾಸು ಕೂರಿಸೋದು. ಸೊ ಆಲ್ ದ್ಯಾಟ್ ಸಮ್ವೇರ್ ಡೀಪ್ ಇನ್ಸೈಡ್ ಎಲ್ಲ ಮೈಂಡ್ನಾಗಿತ್ತು ದಟ್ ಈ ಟೈಮ್ ಇನ್ನೊಂದ್ಸಲ ನೋಡೋದು ಬೇಡ, ಇನ್ನೊಂದ್ಸಲ ಇನ್ನೊಬ್ಬರ ಮುಂದೆ ಕೈ ಒಡ್ಡುವಂಥ ಪರಿಸ್ಥಿತಿ ಬರಬಾರ್ದು. ಸೊ ದಟ್ ಈಸ್ ವಾಟ್ ವಾಸ್ ಆಲ್ವೇಸ್ ದೇರ್ ಇನ್ ಮೈ ಮೈಂಡ್. ಆ್ಯಂಡ್ ಟೀಚಿಂಗ್ ಶುರು ಮಾಡ್ಕೊಂಡ್ರೆ ಬಿಫೋರ್ ದ್ಯಾಟ್ ಐ ಥಿಂಕ್ PUC 1-2 ಇದ್ದಾಗೆಲ್ಲ ಭಾಳ ಬೇರೆ ಬೇರೆ ಜಾಬ್ಸ್ ಮಾಡೀನಿ. ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡೀನಿ, ಟ್ಯೂಷನ್ ಕ್ಲಾಸಸ್ ಹೇಳ್ತಿದ್ದೆ, ಮನೆಗೆ ಹೋಗಿ ಮಂದಿಗೆ ಫೇಶಿಯಲ್ ಮಾಡ್ತಿದ್ದೆ. ಬಿಕಾಸ್ ನಮ್ಮ ಅಮ್ಮ ಬ್ಯೂಟಿಷಿಯನ್ ಇದ್ರು ಒನ್ಸ್ ಅಪಾನ್ ಅ ಟೈಮ್. ಸೊ ಅವ್ರ ಕಡೆಯಿಂದ ಕಲಿತು ಅದನ್ನ ಸಹಿತ ನಾನು ಮಾಡೇನಿ. ಆ್ಯಂಡ್ ಎಷ್ಟು ಬಡತನ ಟು ಅ ಸರ್ಟನ್ ಲೆವೆಲ್, ₹10 ಎಣ್ಣೆ, ₹2 ಹಾಲು ತಂದು ಜೀವನಾನು ನೋಡಿದ್ದದ. ಆಮೇಲೆ ನಾನು PUC ಸೆಕೆಂಡ್ ಇಯರ್ ಎಕ್ಸಾಮ್ ಹೋಗ್ಬೇಕಾದ್ರೆ ಹಳಸಿರುವಂಥ ಅನ್ನನ ತೊಳೆದು ಅದ್ರೊಳಗೆ ಉಪ್ಪಿನಕಾಯಿ ಹಾಕೊಂಡು ಹೋಗಿ ಎಕ್ಸಾಮ್ ಬರ್ದೇನೆ ನಾನು. ಸೊ ಇವಾಗೇನು ಕೆಲವೊಬ್ರು ಅಂತಾರಲ್ಲ, ನಾ ಡಿಪ್ರೆಸ್ ಆಗೇನಿ, ನನಗೆ ಅದು ಸಿಗ್ಲಿಕ್ಕತ್ತಿಲ್ಲ, ಇದು ಸಿಗ್ಲಿಕ್ಕತ್ತಿಲ್ಲ. ಐ ಗೋ ಬ್ಯಾಕ್ ಇನ್ ದೋಸ್ ಟೈಮ್ಸ್. ಹೆಂಗಪ್ಪ ನಾವು ಡಿಪ್ರೆಸ್ ಆಗಿದ್ವಾ, ಅಥವಾ ನಮಗೂ ಡಿಪ್ರೆಷನ್ ಇತ್ತ ಅನ್ನುವಂಥ ಒಂದು ಪ್ರಶ್ನೆ ನನಗೊಂದು ಸ್ವಲ್ಪ ಬರ್ತದೆ. ಬಟ್ ಐ ಥಿಂಕ್ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಸ್ಕೂಲ್ನಾಗ ಆಸ್ ಅ ಟೀಚರ್ ಶುರು ಮಾಡಿಕೊಂಡೆ. ಅದಾದಮೇಲೆ ಐ ಮೂವ್ ಟು ದ BPO ಸೆಕ್ಟರ್. ದೇವ್ರ ದಯಿಂದ ಲ್ಯಾಂಗ್ವೇಜಸ್ ಭಾಳ ಚಲೋ ಇದ್ದು, ಥ್ಯಾಂಕ್ಸ್ ಟು ಮೈ ಸ್ಕೂಲಿಂಗ್. ಆ್ಯಂಡ್ ಆಲ್ಸೋ ನಮ್ಮ ಅಜ್ಜ ಏನಿದ್ದಾರೆ ಇಬ್ಬರು, ನಮ್ಮ ತಂದೆ ಆಗಿರ್ಬೋದು, ತಾಯಿ ತಂದೆ ಆಗಿರ್ಬೋದು, ಇಬ್ಬರು ಇಂಗ್ಲೀಷ್ ಒಳಗೆ ಭಾರಿ ಶಾಣೆ ಇದ್ರು. ಸೊ ಅವ್ರ ಕಡೆಯಿಂದ ಐ ಥಿಂಕ್ ಐ ಇನ್ಹೆರಿಟೆಡ್ ಇಟ್. ಸೊ ಲ್ಯಾಂಗ್ವೇಜ್ ಚಲೋ ಇರೋ ಕಾರಣದಿಂದ ಇಂಟರ್ನ್ಯಾಷನಲ್ ಪ್ರಾಸೆಸ್ನಾಗ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಐ ಮೂವ್ಡ್ ಆನ್ ಆಸ್ ಅ ಟ್ರೈನರ್. ಸೊ ಟಿಲ್ ಡೇಟ್ ಮೋರ್ ದೆನ್ 25,000 to 30,000 ಸ್ಟೂಡೆಂಟ್ಸ್ಗೆ ಟ್ರೈನ್ ಮಾಡೇನಿ ನಾನು ಇನ್ ಸಾಫ್ಟ್ ಸ್ಕಿಲ್ಸ್, ಎಟಿಕೇಟ್, ಇಂಟರ್ವ್ಯೂ ಸ್ಕಿಲ್ಸ್ ಆ್ಯಂಡ್ ವಾಯ್ಸ್ ಆ್ಯಂಡ್ ಆಕ್ಸೆಂಟ್ ಅಂತ ಬರ್ತದೆ. ಸೊ ಅಮೆರಿಕನ್ ಆಕ್ಸೆಂಟ್ ಕಲಿಸ್ತಿದ್ದೆ ನಾನು ಒನ್ಸ್ ಅಪಾನ್ ಅ ಟೈಮ್. ಸೊ ಇನ್ನೂ ತನಕ ಕೆಲವೊಂದ್ಸಲ ಮಾತಾಡ್ತಾ ಆಕ್ಸೆಂಟ್ ಬರ್ತದೆ ಇಂಗ್ಲೀಷ್ ಮಾತಾಡ್ಬೇಕಾದ್ರೆ. ಸೊ ನಮ್ಮ ಮನೆಗೆಲ್ಲ ಈ ದೊಡ್ಡ ಫಾರಿನ್ದವ್ರು ನೀವು ಅಂತೆಲ್ಲ ಹಿಂಗೆ ಕಾಮಿಡಿ ಮಾಡ್ತಾರೆ. ಬಟ್ ಐ ಥಿಂಕ್ ಅದು ಒಂದು ಆರ್ಟ್ ಅದ, ಲರ್ನಿಂಗ್ ಅ ಡಿಫ್ರೆಂಟ್ ಆಕ್ಸೆಂಟ್. ದಟ್ ಈಸ್ ಆಲ್ಸೋ ಎನ್ ಆರ್ಟ್. ಆ್ಯಂಡ್ ಐ ಥಿಂಕ್ ಲೈಫ್ ಎಷ್ಟು ಲೆಸನ್ಸ್ ಕಲಿಸಿದೆ ಅಂತಂದ್ರೆ, ಐ ಕ್ಯಾನ್ ಸಿ ಡಿಫಿಕಲ್ಟೀಸ್ ಅಥವಾ ಸ್ಟ್ರಗಲ್ಸ್ ಅಂತ ಅನ್ನೋಕ್ಕಿಂತ ಐ ಥಿಂಕ್ ಲೈಫ್ ಹ್ಯಾಸ್ ಟಾಟ್ ಮೀ ಲೆಸನ್ಸ್. ನಾ ಇಷ್ಟು ಪಾಠ ಕಲ್ತೇನೆ. ಆ್ಯಂಡ್ ಫಿಟ್ಸ್ ನಮ್ಮಮ್ಮ ಹೇಳ್ತಾರೆ, ಫಿಟ್ಸ್ ಅಂತ ಒಂದು ಇಟ್ಕೊಂಡು ನೈಟ್ ಜರ್ನಿ ಮಾಡ್ತಿ, ಮುಂಜಾನೆ ಇಷ್ಟು ಜಲ್ದಿ ಅದು ಕೆಲ್ಸಕ್ಕೆ ಹೋಗ್ತಿ. ಐ ಸೆಡ್ ಇಟ್ಸ್ ಆಲ್ ಹಿಯರ್. ಅದು ಈಗಲೂ ಅದಕ್ಕೆ ಇಲ್ಲ, ಇಟ್ಸ್ ನಾನ್ ಕ್ಯೂರಬಲ್. ಫಿಟ್ಸ್ ಎಂದೂ ಕ್ಯೂರ್ ಆಗಂಗಿಲ್ಲ, ಇಟ್ ವಿಲ್ ಸ್ಟೇ ಫಾರ್ ಲೈಫ್ ಟೈಮ್. ಆ್ಯಂಡ್ ನಾನು ಒಂಥರ ಹೆಂಗೆ ಗೊತ್ತೇನ್ರಿ, ನಾನು ಎಲ್ಲ ಲೈಫ್ ಟೈಮ್ ನಂದು. ಸೊ ಇದು ಫಿಟ್ಸ್ ಶುರು ಆಯ್ತು, ದೆನ್ PCOD ಹ್ಯಾಪನ್, ಬಿಕಾಸ್ ಆಫ್ ಫಿಟ್ಸ್ ವೇಟ್ ಗೇನ್ ಆಗ್ಲಿಕ್ಕೆ ಶುರು ಆಯ್ತು, ಆ್ಯಂಡ್ ವಿಪರೀತ ನಿದ್ದಿ, ಆಲ್ ದ್ಯಾಟ್ ಹ್ಯಾಪನ್. ಆ್ಯಂಡ್ ದೆನ್ ಸ್ಲೋಲಿ ಒನ್ ಬೈ ಒನ್ ಹೆಲ್ತ್ ಇಶ್ಯೂಸ್ ಹಾಕೋತನೂ ಹೋದು. ಲೈಕ್ ಐ ಹ್ಯಾವ್ ಬ್ರೀದಿಂಗ್ ಇಶ್ಯೂಸ್, ನನಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತದೆ. ಈಗ ಮಳೆಗಾಲ ಚಳಿಗಾಲ ತ್ರಾಸ ಆಗ್ತದೆ. ಬಟ್ ಐ ವಾಸ್ ಲೈಕ್ ದಿಸ್ ಕೆನಾಟ್ ಸ್ಟಾಪ್ ಮೀ. ದೆರ್ ವಾಸ್ ಆಲ್ಸೋ ಟೈಮ್, ಐ ಥಿಂಕ್ 7 ಅಥವಾ 8 years ago ಇರ್ಬೋದು, ನನಗೆ ಏನೋ ಒಂದು ಅಟ್ಯಾಕ್ ಆತವಾಗ. ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್ ಕಾಲ್ಡ್, ಬಟ್ ಲೆಫ್ಟ್ ಸೈಡ್ ವರ್ಕ್ ಆಗೋದು ಸ್ಟಾಪ್ ಆಗ್ಬಿಡ್ತು. ಫಾರ್ 15-20 days ನನಗೆ ಮಾತಾಡಕ್ಕೆ ಬರತ್ತಿದ್ದಿಲ್ಲ. ಆ್ಯಂಡ್ ಯು ಕ್ಯಾನ್ ಇಮ್ಯಾಜಿನ್ ಫಾರ್ ಅ ಪರ್ಸನ್ ಲೈಕ್ ಮೀ, ಮಾತು ಬರಾಕತ್ತಿಲ್ಲ. ನಾ ಬಿಡ್ರಿ, ಮಂದಿ ಎಲ್ಲ ಹಳ್ಳಿ ಹತ್ತು ಬಿಟ್ಟಾರ. ನೋಡಕ್ ಬರೋರು ಅಳೋರು, ನೋಡಕ್ ಬರೋ, ಅಯ್ಯೋ ಈ ಅಂಕಿತಾ ನೀ ಮಾತಾಡ್ಲಿಲ್ಲ ಅಂತಂದ್ರೆ ಹೆಂಗ, ನಾವು ಹೆಂಗಿರ್ಬೇಕ, ನಾವು ನೋಡಾಕನ ಆಗಂಗಿಲ್ಲ ನಿನಗೆ ಹಿಂಗ ಅಂತ. ಸೊ ದೇವ್ರ ದಯಿಂದ ಮತ್ತೆ ವಾಪಸ್ ಆರಾಮಾದ್ವಿ, ಡಾಕ್ಟರ್ ದಯಿಂದ ವಾಪಸ್ ಆರಾಮಾದೆ. ಬಟ್ ದಟ್ ಇಸ್ ಸ್ಟಿಲ್ ದೇರ್ ಒನ್ ಸೈಡ್ ಅಷ್ಟ ಸ್ಮೈಲ್ ಫುಲ್ ಹೋಗ್ತದ್ರಿ ನಂದು. ಕೆಲವೊಂದ್ಸಲ ಮಂದಿ ಅನ್ಕೋತಾರ, ನೀ ಏನ್ ಹಿಂಗ್ ಒಂದ್ ಸೈಡ್ ಹಿಂಗ್ ಮಾಡಿ ನಗ್ತಿ ಅಂತ. ಇಲ್ಲ, ನಾ ಬೇಕಂತ ಮಾಡಂಗಿಲ್ಲ, ಅದ್ ಹಂಗ ಆಗ್ತದ ನಂದು. ಸೊ ಪೋಸ್ಟ್ ದ್ಯಾಟ್ ಫಾರ್ ಸಮ್ ಟೈಮ್ ಯುನೋ ಕೆಲವೊಂದು ವರ್ಡ್ಸ್ ಹೇಳಿಕ್ ಬರ್ತಿದ್ದಿಲ್ಲ, ಅಂಡ್ ಆಲ್ ದ್ಯಾಟ್ ಹ್ಯಾಪನ್. ಬಟ್ ಅದರಿಂದನೂ ಹೊರಗೆ ಬಂದ್ವಿ.
ಆ್ಯಂಡ್ ಆಫ್ಟರ್ ದ್ಯಾಟ್ ಈಗ ಸದ್ಯ ಬ್ರೀದಿಂಗ್ ಪ್ರಾಬ್ಲಮ್ಸ್ ಅಂತೂ ಇದ್ದಿದ್ದು ಶುಗರ್ ಚಾಲು ಆಯ್ತು. ಆ್ಯಂಡ್ ಐ ವಾಸ್ ಲೈಕ್ ಈ ಎಲ್ಲ ಲೈಫ್ ಟೈಮ್ ಆಗುವಂಥವು ನನಗೆ ಯಾಕೆ ಬರ್ತಾವೆ, ಎಲ್ಲ ವಿತ್ ಲೈಫ್ ಟೈಮ್ ಗ್ಯಾರಂಟಿ. ಸೊ ಶುಗರ್ ಬಂತು, ಅದಾದಮೇಲೆ ರೀಸೆಂಟ್ಲಿ ಲೈಕ್ ಈಗ ಒಂದು ತಿಂಗಳ ಹಿಂದೆ ನಾ 10 ದಿವಸ ರಜೆ ಮೇಲಿದ್ದೆ ಬಿಕಾಸ್ ಸೈಟಿಕಾ ಅಟ್ಯಾಕ್. ದ ಫುಲ್ ಲೆಫ್ಟ್ ಲೆಗ್ಗಿಂದ ಹಿಡ್ಕೊಂಡು ಫುಲ್ ಆ್ಯಂಕಲ್ ಮಟ ಇಟ್ ವಾಸ್ ಸೋ ಹರ್ಟ್ಫುಲ್. ಪೇನ್ ತಡ್ಕೊಳಕ್ ಆಗಂಗಿಲ್ಲ. ಎವ್ರಿ ಅದರ್ ಡೇ ನಾ ಇಂಜೆಕ್ಷನ್ ತೊಗೊಳತೀನಿ, ಹೈ ಡೋಸೇಜ್ ಗುಳಿಗೆ ತೊಗೊಳತೀನಿ. ಸೊ ದೆನ್ ಒಂದು ಸ್ವಲ್ಪ ನನಗೆ ಅನ್ನಿಸ್ತವಾಗ ಏನಪ್ಪ ಇದೋ ಒಂದು ಉಳ್ಕೊಂಡಿತ್ತೇನೆ ಅಂತ ಹೇಳಿ. ಆ್ಯಂಡ್ ಅಗೇನ್ ಐ ಥಾಟ್ ಲಾಸ್ಟ್ ಅಂತಂದ್ರೆ ಏನಾಗ್ತದೆ, ಭಾಳ ಅಂತಂದ್ರೆ ಏನಾಗ್ತದೆ, ಸತ್ತು ಬಿಡ್ತೇವೆ. ಬಟ್ ದಟ್ ಇಸ್ ದ ಅಲ್ಟಿಮೇಟ್ ಟ್ರೂತ್ ಆಫ್ ಲೈಫ್. ಒನ್ ಅವರ್ ದ ಅದರ್ ಡೇ ಎಲ್ಲರೂ ಹೋಗಬೇಕು. ನಾವು ಒಂದು ಸ್ವಲ್ಪ ಜಲ್ದಿ ಹೋದ್ರೆ ಚಲೋ ಚಂದಿರೋ ಫೋಟೋ ಹತ್ಕೋತಾವ ನಮ್ಮ ಗಾಡಿ ಮೇಲೆ. ಸೊ ಆಲ್ವೇಸ್ ಐ ವಾಂಟ್ ಅ ವೆರಿ ನೈಸ್ ಫೋಟೋ. ಓಕೆ, ನನ್ನ ಫ್ರೆಂಡ್ಸ್ಗೂ ನೋಡ್ತೇನೆ, ಚಲೋ ಫೋಟೋಸ್ ಹಾಕ್ರಪ್ಪ ನೀವು, ಎಂತೆಂತಾವು ತೊಗೊಂಡು ಬಂದು ಹಾಕಕ್ಕೆ ಹೋಗ್ಬೇಡ್ರಿ ಅಂತ. ಸೊ ಐ ಥಿಂಕ್ ನೆವರ್ ಗಿವ್ ಅಪ್ ಇನ್ ಯುವರ್ ಲೈಫ್. ದುಡುಕಿಲ್ಲ ಅಂತಿಲ್ಲ, ಭಾಳ ಸಲ ದುಡುಕೇನಿ ನಾನು. ತಪ್ಪು ಡಿಸಿಷನ್ಸನ್ನು ತೊಗೊಂಡೇನಿ, ತಪ್ಪು ಡಿಸಿಷನ್ ತೊಗೊಂಡು ಅದರಿಂದ ಭಾಳ ಕಷ್ಟನೂ ಅನ್ಭೋಗ್ಸೇನಿ, ಇಲ್ಲ ಅಂತ ಹೇಳಿಗತ್ತಿಲ್ಲ. ಬಟ್ ಐ ಥಿಂಕ್ ನೆವರ್ ಗಿವ್ ಅಪ್. ನೆವರ್ ಗಿವ್ ಅಪ್ ಆನ್ ಯೋರ್ ಸೆಲ್ಫ್. ನಾವೇನು ಮಾಡ್ತೀವಿ ಅಂತಂದ್ರೆ ನಮ್ಮ ಮ್ಯಾಗನ ನಾವು ಗಿವ್ ಅಪ್ ಮಾಡ್ಕೊಂಡ್ಬಿಡ್ತೀವಿ. ದೆರ್ ಆರ್ 2 ಥಿಂಗ್ಸ್ ಇನ್ ಲೈಫ್. ಒಂದು ಸಿಂಪಥಿ, ಇನ್ನೊಂದು ಅಪ್ರಿಸಿಯೇಷನ್. ಐ ಬಿಲೀವ್ ಇನ್ ಅಪ್ರಿಸಿಯೇಷನ್ ಸರ್. ಅಯ್ಯೋ ಪಾಪ ಹಿಂಗಾತ್ ನೋಡು. ಎಷ್ಟು ದಿವ್ಸ ಅಂತಾರೆ ನಿಮ್ಗೆ ಅಯ್ಯೋ ಪಾಪ ಅಂತ? ಒಂದು 4 ದಿವಸ ಅಯ್ಯೋ ಪಾಪ ಅಂತಾರೆ. ಆಮೇಲೆ ಯಾರು ನಿಮ್ಮನ್ನು ನೋಡ್ಲಿಕ್ಕೂ ಬರಂಗಿಲ್ಲ, ಯಾಕಿಂದೇನು ಬಿಡ್ಲಿಪ್ಪ ಅದ ಅಂತಂತಾರೆ. ಬಟ್ ಇಫ್ ಯು ಕಮ್ ಔಟ್ ಆಫ್ ದ್ಯಾಟ್ ಆ್ಯಂಡ್ ಯು ಅಚೀವ್ ಸಮಥಿಂಗ್, ಅವಾಗ ಮನೆ ಅಂತಾರೆ ಅಷ್ಟೆಲ್ಲ ಇದ್ರು ಇಷ್ಟು ಮಾಡಿದ್ಲಲ್ಲ ಈಕಿ, ಇದು ಆ್ಯಕ್ಚುಯಲ್ ಧೈರ್ಯ ಅಂತ. ಸೊ ಐ ಥಿಂಕ್ ದ್ಯಾಟ್ ಅಪ್ರಿಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಮತ್ತೆ ಯಾರು ಅಪ್ರಿಷಿಯೇಟ್ ಮಾಡೋದು ಬೇಡ, ನಾವು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ಕೊಳ್ಳೋಣ. ಐ ವಾಂಟ್ ಟು ಬಿ ಅ ಬೆಟರ್ ಪರ್ಸನ್. ಲಾಸ್ಟ್ ಇಯರ್ ಏನಿದೆ ಅದಕ್ಕಿಂತ ಈ ಇಯರ್ ನಾ ಹೆಂಗೆ ಬೆಟರ್ ಆಗ್ಬೋದು, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಐ ಥಿಂಕ್ ಭಾಳ ಜನ ಅಂತಾರೆ ಇಷ್ಟು ದಪ್ಪದಿ, ನೀ ಹೆಂಗೆ ಆರ್ಜಿ ಅದಿ ಇಷ್ಟು ದಪ್ಪದಿ. ಅಲ್ರಿ ಆರ್ಜಿಯಾಗ ನಾ ದಪ್ಪಿರ್ಲಿ ತೆಳ್ಳಗಿಲಿ ಬ್ಯಾಟ್ರ್ ಆಗಂಗಿಲ್ಲ, ನನಗೆ ಮಾತು ಬರ್ಬೇಕಷ್ಟೆ. ಲೈಫ್ನಾಗ ನಮಗೆ ಯಾರು ಎಷ್ಟು ಲೈಕ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇರಂಗಿಲ್ಲ, ನಾವು ನಮಗೆ ಎಷ್ಟು ಲೈಕ್ ಮಾಡ್ಕೋತೀವಿ ಅದು ಇಂಪಾರ್ಟೆಂಟ್ ಇರ್ತದೆ. ಸೂಪರ್ ಹಿಟ್ಸ್ 93.5 ರೆಡ್ FM ಇದು. ನಾನು ನಿಮ್ಮ ಹುಬ್ಬಳ್ಳಿ ವೆಂಕಿ, RJ ಅಂಕಿತಾ ನಿಮ್ಮ ಜೊತೆ ಆನ್ ನಮಸ್ಕಾರ ಹುಬ್ಬಳ್ಳಿ ಧಾರವಾಡ. ಮೆಸೇಜ್ ಬಂದಿತ್ರಿ ಒಂದು, ಅವ್ರು ಹೇಳತ್ತಾರ ನನ್ನನ್ನು ಯಾರು ಲೈಕ್ ಮಾಡಂಗಿಲ್ಲ, ನನ್ನ ಜೊತೆ ಯಾರು ಫ್ರೆಂಡ್ಶಿಪ್ ಮಾಡ್ಕೊಳಂಗಿಲ್ಲ, ಯಾಕೋ ಗೊತ್ತಿಲ್ಲ ಅಂತ ಹೇಳಿ. ನೋಡ್ರಿ, ಒಂದು ಸಿಂಪಲ್ ಆಗಿರುವಂಥ ಮಾತು ಹೇಳ್ತೀನಿ. ಈ ಫೇಸ್ಬುಕ್ನಾಗ ಸಿಗುವಂಥ ಲೈಕ್ಸ್ ಆಗಿರ್ಬೋದು ಅಥವಾ ಮಂದಿ ನಿಮ್ಮನ್ನು ಲೈಕ್ ಮಾಡೋದಾಗಿರ್ಬೋದು, ದ್ಯಾಟ್ ಈಸ್ ಸೆಕೆಂಡ್ರಿ. ಫಸ್ಟ್ ನೀವು ನಿಮಗೆ ಲೈಕ್ ಮಾಡ್ರಿ. ದ್ಯಾಟ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಪಾಸಿಟಿವಿಟಿ ಅಂತ ನನಗೆ ಅನಿಸ್ತದೆ. ನೀವು ನಿಮಗೆ ಲೈಕ್ ಮಾಡೋದು ಕಲ್ಕೊರಿ. ನನಗೆ ಕೆಲವೊಬ್ರು ಅಂತಾರೆ ಅಂಕಿತಾ ನೀ ಎಲ್ಲ ಸೆಲ್ಫ್ ಆಬ್ಸೆಸ್ಡ್ ಆಗಿ ಅಂತ. ಬಟ್ ಇಫ್ ಸೆಲ್ಫ್ ಲವ್ ಇಸ್ ಕಾಲ್ಡ್ ಸೆಲ್ಫ್ ಅಬ್ಸೆಷನ್, ಎಸ್ ಐ ಆಮ್ ಆಬ್ಸೆಸ್ಡ್. ಸೆಲ್ಫ್ ಲವ್ ಭಾಳ ಜಾಸ್ತಿ ಇಂಪಾರ್ಟೆಂಟ್ ಅದು. ಎಲ್ಲಿ ತನಕ ನೋಡ್ರಿ, ನಾನು ಮಂದಿ ವ್ಯಾಲಿಡೇಷನ್ ಅನ್ನು ಸೀಕ್ ಮಾಡ್ತೇನಲ್ಲ, ಅಲ್ಲಿ ತನಕ ನಾನು ಸ್ಯಾಟಿಸ್ಫೈ ಆಗಂಗಿಲ್ಲ ನನ್ನ ಲೈಫ್ನಾಗ. ಐ ಶುಡ್ ಬಿ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್. ನಾ ಹೆಂಗೆ ಕಾಣ್ತೀನಿ, ನಾ ಹೆಂಗೆ ಇರ್ತೀನಿ, ನಾ ಏನು ಹಾಕೋತೀನಿ, ನಾ ಏನು ತಿಂತೇನಿ, ನಾ ಏನು ಮಾಡ್ಲಿಕ್ಕತ್ತೀನಿ, ಇಟ್ ಈಸ್ ಅಪ್ ಟು ಮೀ. ಅದ್ರೊಳಗೆ ನಾ ಖುಷಿಯಾಗಿರ್ಬೇಕು. ಡೈಲಿ ನನಗೆ ಅನ್ನ ತಿನ್ಲಿಕ್ಕೆ ಆಗಂಗಿಲ್ಲ, ನನಗೆ ಖುಷಿ ಆಗಂಗಿಲ್ಲ, ಚಪಾತಿ ತಿನ್ನಿರಿ, ರೊಟ್ಟಿ ತಿನ್ನಿರಿ, ಒಂದಿಷ್ಟು ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ನಿರಿ. ಅದ್ರ ಸಮ ನೀವು ಮಂದಿಗೆ ಹೇಳೋದು ಬೇಕಾಗಿಲ್ಲಲ್ಲ. ಸೊ ದ್ಯಾಟ್ ಈಸ್ ವಾಟ್ ಲೈಫ್ ಇಸ್ ಅಬೌಟ್. ನೋಡ್ರಿ, ನಾವೆಲ್ಲರೂ ಒಂದು ಟೈಪಲ್ಲಿ ಈಗ ಅನ್ನ ಅಂದಮೇಲೆ ಏನಪ್ಪ ಅಂತ, ನಾವೆಲ್ಲರೂ ಒಂದು ಟೈಪ್ ಅನ್ನ ಇದ್ದಂಗೆ, ಅಕ್ಕಿ ಇದ್ದಂಗೆ. ಒಂದು ಅಕ್ಕಿ ಒಳಗೆ ನೀವು ಎಷ್ಟು ವೆರೈಟಿ ಮಾಡ್ಬೋದು ಇಮ್ಯಾಜಿನ್ ಮಾಡ್ರಿ. ನೀವು ಪುಲಾವು ಮಾಡ್ಬೋದು, ಜೀರಾ ರೈಸು ಮಾಡ್ಬೋದು, ಬಿರಿಯಾನಿನೂ ಮಾಡ್ಬೋದು, ವೆಜ್ ಮಾಡ್ಬೋದು, ನಾನ್ ವೆಜ್ ಮಾಡ್ಬೋದು, ಪಾಲಕ್ ರೈಸ್ ಮಾಡ್ಬೋದು, ಪುದೀನಾ ರೈಸ್ ಮಾಡ್ಬೋದು, ಕೊತ್ತಂಬರಿ ರೈಸ್ ಮಾಡ್ಬೋದು, ಎಗ್ ರೈಸ್ ಮಾಡ್ಬೋದು ವಿತ್ ಎಕ್ಸ್ಟ್ರಾ ಉಳ್ಳಾಗಡ್ಡಿ. ಸೊ ಯಾರ್ದರೆ ಲೈಫ್ನಾಗ ನಾರ್ಮಲ್ ಅನ್ನ ಆಗೋ ಬದಲಿ ಬಿ ಯೋರ್ ಓನ್ ಎಗ್ ರೈಸ್. ದಟ್ ಈಸ್ ವಾಟ್ ಮ್ಯಾಟರ್ಸ್. ಆ್ಯಂಡ್ ನಿಮ್ದೇನು ಆಟಿಟ್ಯೂಡ್ ಇರ್ತದಲ್ಲ, ದಟ್ ಈಸ್ ದ ಎಕ್ಸ್ಟ್ರಾ ಉಳ್ಳಾಗಡ್ಡಿ. ಸ್ಟೇ ಟ್ಯೂನ್. ಸೂಪರ್ ಹಿಟ್ಸ್ 93.5 ರೆಡ್ FM ಇದು. ಮಸ್ತ್ ಮಜಾ ಮಾಡಿ.